ಎನ್ನುವಂತಹ ನಿನ್ನ ಮೈಮಾಟ ಇದನ್ನ ಕಾಣುತ್ತಾ ಇದ್ದ ಹಾಗೆ ನನ್ನ ಚಿಂತೆ ಎನ್ನುವುದು ನಿನ್ನಂತ ಆಕರ್ಷಿತವಾಗಿದೆ. ಪ್ರಥಮ ನೋಟದಲ್ಲಿಯೇ ಮನಸ್ಸುಗೊಂಡವು. ಆದರೆ ನನ್ನಪ್ಪನ ಪ್ರೀತಿಯ ಮಗ ನಾನು. ನನ್ನ ಸ್ವಭಾವ ಹೇಗೆ ಗೊತ್ತಾ? ಅಪ್ಪ ಹೇಳಿದ ಹಾಗೆ ಕೇಳುವುದು. ಒಂದು ವೇಳೆ ಅಪ್ಪನಿಂದ ಕಡಿ ಅಂತ ಹೇಳಿದ್ರೆ ಕೊನೆ ಬಿಡ್ತಾ ಇದ್ದೆ. ಹಾಗೆ ಹೇಳಲಿಲ್ಲ, ಸಲುಗೆಯಿಂದ ಸ್ವಲ್ಪ ಮಾತಾಡಿಸು ಅಂತ ಹೇಳಿದೆ. ಅಯ್ಯೋ, ನೀ ಬದುಕಿದೆ ಆ ಕಾರಣಕ್ಕಾಗಿ. ಬ್ರಹ್ಮನ ಸೃಷ್ಟಿಯಲ್ಲಿ ಇದ್ದೊಂದು ಅದ್ಭುತವಾದಂತಹ ಸೃಷ್ಟಿಯನ್ನು ಕಂಡಾಗ ಧರ್ಮ ಮನ ಎನ್ನುವುದು ನನಗೂ ತಿಳಿಯದೇ ಇದ್ದ ಹಾಗೆ ನಿನ್ನಂತ ಜಾರುತ್ತಾ ಇದೆ. ಯೋಚನೆ ಮಾಡಬೇಡವೇ? ನಿನಗೆ ನಾನು ಬಾಳು ಕೊಡ್ತೇನೆ, ನಾನು ನಿನ್ನನ್ನು ಮದುವೆ ಆಗ್ತೇನೆ. ಯೋಚನೆ ಮಾಡುದು ಬೇಡ ನೀನು. ಹೌದು. ನಿನ್ನಲ್ಲಿ ಅಹಂಕಾರ ಇರುವವರೆಗೆ ಮಾತ್ರ ನಿನ್ನ ಮೇಲೆ ದ್ವೇಷ ಇದ್ದದ್ದು. ಇನ್ನು ದ್ವೇಷ ಇಲ್ಲ. ನನಗೂ ಹಾಗೆ ಮೊದಲು ದ್ವೇಷ ಇಟ್ಟಿತ್ತು, ಇನ್ನು ಮುಂದೆ ದ್ವೇಷ ಇರುವುದೇ ಇದ್ದೇ ಇಲ್ಲ. ಹಾಗಂತ ನಿಮ್ಮನ್ನು ಕಂಡಾಗ ನನಗೂ ಹಾಗೆ ಜೀವಂತ ಹಾಗಲ್ಲ. ನಿಮ್ಮ ಮೇಲೆ ಸ್ವಲ್ಪ ಹೃದಯ ರಾಜು ನನ್ನ ಹೃದಯ ನೀವೇ ಇಷ್ಟಪಟ್ಟಿದಂತ ಆದರೆ ನಾನು ಇಷ್ಟಪಟ್ಟಿದ್ದೇನೆ. ನಾನು ಅಪ್ಪರಿಗೆ ಹೇಳ್ತೀನಿ, ನಾನು ತಪ್ಪು ಹೇಳ್ತೇನೆ. ವೈಭವದಲ್ಲಿ ಮದುವೆ ಆಗೋಣ, ಗುರು ಹಿರಿಯರ ಸಮ್ಮುಖದಲ್ಲಿ. ಮಗನಿಗೆ ನನ್ನ ಮಗಳನ್ನು ಕೊಟ್ಟು ವಿಜೃಂಭಣೆಯನ್ನು ಮಾತ್ರ ಮಾಡಿಸಿದವ ನಾನು. ಈಗ ಒಂದು ಸಮಸ್ಯೆ ನೋಡಿದ್ರೆ ನನ್ನ ಮಕ್ಕಳ ನಂಬಲಿಕ್ಕೆ ಆಗೋದಿಲ್ಲ. ಗುರುಮತ ಕಳುಹಿಸಿದೇ ಯಾರೋ ಸುದ್ದಿ ಹೇಳುತ್ತಲ್ಲ, ನನ್ನ ಮಗ ಮಾಡಿದ್ದದೆ ಯಾವುದೋ ದಾರಿಯಲ್ಲಿ ಸ್ವಲ್ಪ ಹುಡುಗಿ ಸಿಕ್ಕಿದ್ದಾಳಂತೆ. ಅವಳು ಯಾರು ಇಲ್ಲ ಅಂತೆ, ಯಾರು ಇಲ್ಲ ಅಂತೆ. ನಾನು ಅವಳನ್ನ ಮದುವೆ ಆಗ್ತೇನೆ ಅನ್ನೋದು ಮನೆ ಕಳ್ಕೊಂಡು ಹೌದಪ್ಪ. ಏನ್ ಮಾಡಲಿ, ನಾವು ಹೇಳುವಂತೆ ಮದುವೆ ಮಾಡಿಸಬೇಕಾದ್ದು ನನ್ನ ಕರ್ತವ್ಯ. ಮದುವೆ ವಿಚಾರಣೆ ನಡೆಸಬೇಕೆನ್ನುವ ಹಾಗೆ ಭಾವಿಸುತ್ತೇನೆ. ಮೊಮ್ಮಗಳೆಲ್ಲ ಬಾಪುತ್ರಿ, ಅವಳು ನನ್ನ 4ನೇ ಹೆಂಡತಿ. ನಿಮ್ಮ ಸ್ವಂತ ಮಾಡಿದ್ದವಲ್ಲ, ಮನೆ ಹೆಂಡತಿ. ಒಳ್ಳೆದಾಗಿ ಮಹಾರಾಜರೇ. ಅವಸರ
ಸಹ ಮದುವೆ. ಏನ್ ಸ್ವಾಮಿ? ಹಾ, ನನಗಲ್ಲ, ಮತ್ತೆ ನನ್ನ ಮಗ ಮಧುರನಿಗೆ ಮದುವೆ. ಅದಕ್ಕಾಗಿ ಮನಸ್ಸಿರಿಸಿಕೊಂಡು ಈಗ ನಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕು. ಸುಮ್ಮನೆ ಸ್ವಾಮಿ, ನನ್ನ ಮುಖದಲ್ಲಿ ನೀವು ಮದುವೆ ಮಾಡುವುದಾದ್ರೆ ಈ ಮುಖದಲ್ಲಿ ನೀವು ಚಪ್ರ ಎಲ್ಲಿ ಹಾಕ್ತೀರಿ? ಒಟ್ಟಿಗೆ ಒಲೆ ಅಂತಂದ್ರೆ ನನ್ನ ಮೂಗಿಗೆ ತಂದು ಕೊಟ್ಟಿಗೆ ಸುರಿತ್ರ ಅವ ನೋಡಿ ಕೊಟ್ಟಿಗೆ ಹುಡುಕು ಹೊರಟ ನೋಡಿ. ಪಾಯಸದಂಡಿ ತಂದು ನನ್ನ ಬಾಯಲ್ಲೇ ಇಟ್ರ ಅಷ್ಟು ಮಾಡಿದ್ರು ಮಾಡ್ಬೋದು, ಕೈ ತೊಳಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಮಾಡ್ತೀರಿ. ಮೊದಲ ಆಗೋದಿಲ್ಲ ಒಂದು ಹಾಗಲ್ಲ ಸ್ವಾಮಿ, ಹಾ, ನಿಮ್ಮ ಮುಖೇನ ನನ್ನ ಮುಖೇನವಾಗಿ ಮದುವೆ. ಆ ನಿಟ್ಟಿನಲ್ಲಿ ತಲೆಬಿಸಿ ಮಾಡುವುದು ಬೇಡ. ಹುಡುಗ ಬೇಕಲ್ಲ, ಹುಡುಗ ಖರ್ಚು ಬೇಕಂತ. ನಮಸ್ಕಾರ. ಒಳ್ಳೇದಾಗ್ಲಿ. ಅಲ್ಲ, ಮದುವೆಗೆ ಕಂಪನಿ ಸಹಿತವಾಗಿ ಬರಬೇಕು. ಹೌದು, ಮಗಳನ್ನು ಕರ್ಕೊಂಡು ಬಂದಿರೋ ಮಗಳಲ್ಲ ಮಹಾರಾಜ್ರೆ, ಅವಳು ನನ್ನ ಹೆಂಡತಿ. ಓ ನಮಸ್ಕಾರ. ಕೇಳಿ ತಪ್ಪಾಯ್ತು. ನಿಮ್ಮಂತಲ್ಲ, ಇಲ್ಲೆಲ್ಲರೂ ಬರುವುದು ಇವ್ರು ನಿನ್ನ ಮಗಳ, ಇವ್ರು ನಿನ್ನ ಮಗಳಂತ ಕೇಳುವುದು ಬೇಡ. ಸೇರಿರುವ ಎಲ್ಲ ಸಭಿಕರಿಗೆ ಕೇಳುವ ಹಾಗೆ ಹೇಳ್ತೇನೆ. ಓನಲ್ಲೇ ನಾನಲ್ಲೇ, ಕರಿಮಣಿ ಮಾಲೀಕ ನಾನಲ್ಲೇ, ಕರಿಮಣಿ ಮಾಲೀಕ ನಾನೇ. ಅವಳ ಕರಿಮಣಿ ಮಾಲೀಕ ನಾನೇ. ಮತ್ತೆ ಮತ್ತೆ ಕೇಳ್ಬೇಡಿ ಆಯ್ತಾ? ಹುಡುಗರನ್ನು ಕರ್ತೇನೆ. ನಮೋ ನಮಃ. ಒಳ್ಳೆದಾಗಿ. ಸಹೋದರಿ ಹೊಂದಿಸಿಕೊಂಡೆ. ಯಾಕೆ ಸ್ವಾಮಿ ಹೆಂಡತಿಯನ್ನು ಬಿಟ್ಟು ಬಂದ್ರಿ? ಹೆಂಡತಿಯನ್ನು ಕರ್ಕೊಂಡು ಬರ್ಬೇಕಿತ್ತಲ್ವ? ಮಗಳಲ್ಲ, ಅವಳು ನನ್ನ ಹೆಂಡತಿ. ನಿಮ್ಮಂತ ಆ ಸ್ವಂತ ಹೆಂಡತಿ. ಅವಳು ಹೆಸರೆಂತ ಗೊತ್ತುಂಟ? ಗೌರಿ. ಮುಂಚೆ ಪುಟ್ಟದಿದ್ಲ, ನನ್ನನ್ನು ಮದುವೆ ಆದ್ಮೇಲೆ ಇದು ಪುಟ್ಟ ಗೌರಿ ಮದುವೆ. ಈಗ ಮದುವೆ ಕರ್ಕೊಂಡು ಬನ್ನಿ. ಒಳ್ಳೆದಾಗಿ ಮಗು. ಜೋಡಿ ಎಂತ ನಾಚಿಕೆ. ಇವರಿಬ್ಬರು ಜೋಡಿ ಅಂತ ಹೇಳಿದ್ರುಂಟಲ್ಲ, ಯಾವ ಎಲ್ಲಿ ಹೋದ್ರು ಸಿಗ್ಲಿಕ್ಕಿಲ್ಲ. ಅಷ್ಟು ಒಳ್ಳೆ ಜೋಡಿ. ಹಾಗಾದ್ರೆ ವಿಳಂಬ ಮಾಡೋದಲ್ಲ, ಆದಷ್ಟು ಬೇಗ ಮದುವೆ. ಹಾ? ನನ್ನ ಹೆಂಡತಿಯನ್ನು ಬಿಟ್ಟು ಮಗಳನ್ನು ಅಯ್ಯೋ! ಸ್ವಾಮಿ, ನಂಗಿಲ್ ಸಂಕಟ ನಿಂದಲ್ಲಿ ಎದುರಿಸ್ಕೊಂಡು ಛಾಯಾಚಿತ್ರಗ್ರಾಹಕ. ಅವಳು ನನ್ನ ಹೆಂಡತಿ ಅಮ್ಮ. ಹೆಂಡತಿಯ? ನನ್ನ ಹೆಂಡತಿ. ಹಾ? ಇಲ್ಲ ಕೇಳುದು, ಈ ಚಂದ ಚಂದದ ಹೆಣ್ಮಕ್ಕಳೆಲ್ಲ ಮದುವೆ ಆದ್ರೆ ಮನೆಯಲ್ಲೇ ಬಿಟ್ಟು ಬರಬೇಕು. ಅದಕ್ಕೆ ಹೇಳುದು ಈ ಬೋಳಸದ ಬೋಳು ಬಂಡೆ ಅಂತ ತಲೆಬಿಸಿ ಮಾಡೋದು ಬೇಡ. ಬೋಳು ಬಂಡೆಗೂ ನನ್ನಲ್ಲಿ ಒಳ್ಳೆ ಆಯುರ್ವೇದದ ಮದ್ದುಂಟು. ಆದಿವಾಸಿ ತೈಲ ಬಳಸಿ ಬಳಸಿಕೊಳ್ಳಿ. ಈಗ ಮುಂದೆ ಆಗಬೇಕಾದದ್ದೇನು? ಹೂವಿನ ಹಾರ. ಹಾರ 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 ಹಾರ. ನಿನ್ನ ಯಾರ ಆ ಹಾರ ಅಲ್ಲ, ಹೂವಿನ ಹಾರ. ಒಳಗಡೆ ಉಂಟು, ತಗೊಂಡು ಬಾ. ನಿನ್ನ ಕರ್ಮ ಹೋಗೋಕೆ ಮಹಾರಾಜಗೆ ಹಾರಾಗ್ಲಿಕ್ಕೆ ಹೋಗ್ತಿದ್ದೀಯಲ್ಲ, ತಲೆ ಸರಿ ಉಂಟ. ಅಂತರ್ಪಟ ಹೆಣ್ಣು ಬಂದೆ. ಅಪ್ಪ ಅಲ್ಲ, ಗಂಡ. ಗಂಡ ಹೌದು. ಹಾ. ಹೆಣ್ಣು ಮರಗಲ್ಲ. ಎಷ್ಟು ಮದುವೆ ಮಾಡಿಸಿದ್ದೇನೆ. ಮದುವೆ ಹೆಣ್ಣು ಹೊರಗೆ, ಹೆಣ್ಣು ಮರಗಲ್ಲ. ಹೆಣ್ಣು ಹೊರಗೆ. ಹೆಣ್ಣು ಮರಗಲ್ಲ. ಗಂಡ ಯಾರು? ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ನಿನ್ನನ್ನು ಸಿದ್ಧಪಡಿಸಿದ್ದಾರಲ್ಲ. ಇದು ಯಾವುದು ನಿನ್ನ ತಪ್ಪಲ್ಲ. ಸ್ತ್ರೀಶಕ್ತಿ ಇವತ್ತು ಇಷ್ಟು ಗಂಡನನ್ನು ಹೆದರ್ಸ್ಲಿಕ್ಕೆ ಕಾರಣ ಏನು? ಎಲ್ಲ 2000 ಮಹಿಳೆ. ಹೆಣ್ಣು ಅಂತರ್ಮಟ್ಟದಿಂದ ಹೊರಗೆ. ಸರಿಯಾಗಿ ಹೇಳ್ಬೇಕು.
ಕಾಲದಲ್ಲಿ ಹೇಳಿಕೊಟ್ಟಾಗ ಹೇಳಿದ್ರೆ ನೀವು ಬೈಬೇಡ ಆಯ್ತಾ. ಕರಿಮಣಿ ಕಟ್ಟುವಂತ ಶಾಸ್ತ್ರ ಉಂಟು. ಆ ಕರಿಮಣಿ ಏನುಂಟು? ಅಯ್ಯೋ, ಇಲ್ಲಿ ಗಂಡ ಜೀವಂತವಾಗಿದ್ದಾನೆ, ಅವಳು ಗಂಡ ಬದುಕಿರುವಾಗಲೇ ಗಂಡನ ಪಂಚ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಕರಿಮಣಿ ಆ ಕರಿಮಣಿ ಅಲ್ಲ, ಮನೆಯಿಂದ ಬರುವಾಗ ಗಾಡಿ ಮೇಲೆ ತಗೊಂಡು ಬಂದಿದ್ದೇನೆ. ಕರಿಮಣಿ ಇಲ್ಲೇ ಉಂಟು. ಇನ್ನೊಂದು ಕಟ್ಕೊಂಡ ಮೇಲೆ ಯಾರು ತೋರುದಿಲ್ಲ, ಎಲ್ಲ ಹುಡುಗರೇ ಇದ್ರು ಇವತ್ತು. ಹಿಂದಿದ್ದಲ್ಲ. ಸಭೆಯಲ್ಲಿರುವಂತಹ ಯಾರಾದರೂ 4 ಜನ ಸೀರೆಯನ್ನು ಮುಟ್ಟಿರುವ ಮುತ್ತೈದೆಯರ ಮೇಲೆ ಬಂದು ಈ ಕರಿಮಣಿಯನ್ನು ಒಂದು ಮುಟ್ಟಿ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೇನೆ. ನೀ ಮುತ್ತೈದೆ ಹೌದು, ಅದರಲ್ಲೂ ನಾ ಸೀರೆಯನ್ನೇ ಮುಟ್ಟಿರುವವರು ಯಾಕೆ ಬೇಕು ಅಂತ ಹೇಳಿದ್ರು. ಇವತ್ತಿನ ಕಾಲದಲ್ಲಿ ಹೆಣ್ಮಕ್ಕಳೆಲ್ಲ ಸೀರೆ ಉಟ್ಟುಕೊಂಡೇ ಬರೋದು ನೋಡ್ಲಿಕ್ಕೆ ತುಂಬಾ ವಿರಳ. ಈಗಿನ ಕಾಲದ ಹೆಣ್ಮಕ್ಕಳೆಲ್ಲ ಹಾಗೆ ಆ ವಾದ್ಯದ ಚೀಲವನ್ನ ಕಾಲಿಗೆ ಹೋಲಿಸಿಕೊಂಡು ಆ ಎತ್ತರದ ಪಾದರಕ್ಷೆ ಹಾಕಿಕೊಂಡು ಕುಟಿಗೆ ಕೆಂಪು ರಂಗು ಹಚ್ಚಿಕೊಂಡು ನಡ್ಕೊಂಡು ಬಂದು ನೋಡ್ಬೇಕು. ಹಾಗೆ ಗೊತ್ತಾಗುತ್ತದೆ ನಿಜವಾಗಿಯೂ ಹೆಣ್ಣಂದ್ರೆ ಹೇಗಿರಬೇಕು. ಲಕ್ಷಣವಾಗಿ ಸೀರೆಯನ್ನು ಹಣೆಗೊಂಡು ಸಿಂಧೂರ ತಿಲಕವನ್ನು ಕಡೆಗೆ ಮಲ್ಲಿಗೆ ಹೂವನ್ನು ಕೊಟ್ಟು ಕೈಗೆ ಕೈಬಳೆಯನ್ನು ಕಾಲಿಗೆ ಕಾಲುಕೂರುವನ್ನು ಕೊಟ್ಟು ಹಾಗೆ ನಡೆಸಿಕೊಂಡು ಬರ್ತಾ ಇದ್ರೆ ಸನಾತನವಾದ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲು ಈ ಭಾರತದ ಮಣ್ಣಿನಲ್ಲಿ ಹುಟ್ಟಿರುವ ಹೆಣ್ಣಾಗಿ ಅಂತಹ ಹೆಣ್ಣು ಮಕ್ಕಳನ್ನು ಕಂಡಾಗ ಎರಡು ಕೈಯನ್ನು ಮುಗಿದು ಗೌರವ ಕೊಡುವ ಹಾಗಿರಬೇಕು. ಅಂತಹ ಹೆಣ್ಣು ಮಕ್ಕಳು ಇದ್ರೆ ಅದು ನಮ್ಮ ಸಮಯಗಳನ್ನು ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಹಾಗಾಗಿ ಎಲ್ಲ ನೀವು ಅಲ್ಲೇ ನಿಂತುಕೊಂಡು ನಿಮ್ಮ ಮಾತನೇ ಥರವನ್ನು ಮುಖ್ಯ ಒಂದು ಆಶೀರ್ವಾದ ಮಾಡಿ. ಹಾಗಾದ್ರೆ ಇನ್ನೊಂದು ಕೈ ಒಪ್ಪಿಸಿಕೊಡುವ ಶಾಸ್ತ್ರ ಉಂಟು. ಮುಂದೆ ಬಂದು ಮಾರಾಟ ಒಂದು ಕೈ ಒಪ್ಪಿಸಿ ಕೊಡ್ತಾ ಇದ್ದಾರೆ. ನೀವು ಕೊಟ್ಟು ಕಳಿಸಿಕೊಟ್ಟು ಮಕ್ಕಳಿಗೆ ಕಳಿಸಿಕೊಂಡಿದ್ದೇನಿಲ್ಲ. ನಾ ಹೇಳೋದೇನು, ಕೈ ಒಪ್ಪಿಸಿ ಕಳಿಸೋದಲ್ಲ, ಕೈ ಒಪ್ಪಿಸಿ ಕಳಿಸಿಕೊಡಿ. ಕೈ ಮಗ ಅದರ ಬಗ್ಗೆ ಯೋಚನೆ ಮಾಡೋದು ಬೇಡ. ಆ ಕಡೆ ಭಂಡಾರ ಕೇಳಿ ಮುಷ್ಟಿ ಕೊಡ್ತಾರೆ. ನಿಮ್ಮದೊಂದು ವಿನಂತಿ, ದಯಮಾಡಿ ನೀವು ನಮ್ಮೊಂದು ಕಾರ್ಯಕ್ರಮಕ್ಕೆ ನಿಮ್ಮ ಮಗಳಲ್ಲ ಒಳ್ಳೆದಾಗಿ ಆ ಕಡೆ ಬೇಕಾದೆಲ್ಲ ನಿಮಗೆಲ್ಲರಿಗೂ ಗೊತ್ತುಂಟಲ್ಲ, ಇವಳು ನನ್ನ ಮಗಳಲ್ಲ, ಇವಳು ನನ್ನ ನಮ್ಮಿಬ್ಬರ ಮನವೂ ಆವತ್ತು ಒಂದಾಯಿತು. ಪ್ರಥಮ ರಾತ್ರಿ ಗಂಡ ಹೆಂಡಿನ ನಡುವೆ ಅನೇಕ ರಾತ್ರಿಗಳು ಗೊಂದು ಹೋಗ್ತದೆ. ಬದುಕಿನಲ್ಲಿ ನೆನಪಿಡಬೇಕಾದ ಅನರ್ಘ್ಯ ರಾತ್ರಿ ಅವರು ಕೇಳಿದ್ರೆ ಅದು ಪ್ರಥಮ ರಾತ್ರಿ. ಸರಿ, ಈ ರಾತ್ರಿ ಮರೆಯಲಾಗದ ಶುಭ ರಾತ್ರಿ. ಈ ರಾತ್ರಿಯಲ್ಲಿ ಏನೋ ಒಂದು ವಿಷಯ ಹಂಚಿಕೊಳ್ಳಬೇಕೆಂದಾಗಿ ಬರ್ತಾ ಇದೆ. ಹೌದೇ? ಯಾವುದು ಗೊತ್ತಾ? ನೋಡಿದೆ ಈ ಸೀರೆ ಒಂದು ಸಂದರ್ಭದಲ್ಲಿ ನನ್ನ ಅಮ್ಮನ ಆಸೆ, ನಾನು ಮದುವೆಯಾಗುವ ಸೊಸೆಗೆ ಕೊಡಬೇಕು, ನನ್ನ ಮಗ ಮದುವೆಯಾಗುವ ಸೊಸೆಗೆ ಕೊಡಬೇಕು. ಈ ಸೀರೆಯನ್ನು ಉಟ್ಟುಕೊಂಡು ಅವಳು ಇರುವ ಅಂದವನ್ನು ಕಾಣಬೇಕೆಂದಾಗಿ ನನ್ನಮ್ಮ ಆಸೆ ಪಟ್ಟು ಅದೇನು ಮಾಡುವ ಕಾಲಯಕ್ಷಿಯ ಕರಾಳ ಬುಡಿಗೆ ಅಮ್ಮ ಹೂವಾಗಿ ಸೇರಿತು. ನನ್ನ ಅಮ್ಮನ ಆಸೆಯನ್ನು ಕಣ್ತುಂಬ ಅವಳಿಗೆ ನೋಡುವ ಯೋಗ ಇಲ್ಲದೆ ಇದ್ರು ನನ್ನ ಅಮ್ಮನ ಸ್ಥಾನವನ್ನು ತುಂಬಿಸಲಿಕ್ಕೆ ಬಂದವಳು
ನಾನೊಬ್ಬ ರಾಜಕುಮಾರನನ್ನ ಮದುವೆ ಆಗಿದ್ದೇನೇನು ಅಂತ ಹೆಮ್ಮೆ. ಇನ್ನೊಂದು ದಿವಸ ನೀನು ಸಾಮ್ರಾಜ್ಯ, ನಾನು ಮಹಾರಾಜನಾದ. ಆದ್ರೆ ನೀವು ಕೊಡುವುದು ಈ ಹಳೆ ಸೀರೆಯ. ವಿನೋದ ಮಾಡಬೇಡ್ರಿ. ಏನು? ನಮ್ಮನ ಕನಸಿನ ಸೀರೆ. ಹೌದಾ? ನನ್ನ ಸ್ವತಃ ಉಳಿಸಬೇಕೆಂಬ ಅವಳ ಕನಸು ಇಂದು ನನಸಾಗುವ ಸಂದರ್ಭ. ನಾನು ಏನೋ ಭಾವಿಸಿಕೊಂಡವಳು, ಇಲ್ಲಿ ಏನೇನೋ ಆಗುತ್ತಾ ಇದೆ ನೋಡಿ. ಈ ಸೀರೆ ನನಗೆ ಬೇಡ, ಬೇಡುವ ಭಿಕ್ಷುಕರಿಗೆ ಬೇಸರ ಆಗಿದೆ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಮಧ್ಯರಾತ್ರಿಯಲ್ಲಿ ಕೊಡೆ ಹಿಡಿತಾನಂತ ಹೇಳ್ತಿದ್ದೆ ಸ್ವಾಮಿ. ಎಲ್ಲಿಯೋ ಇದ್ದವಳು ಅರಮನೆ ಸೇರಿದ್ದು ನಮ್ಮನ ಸೀರೆ ಹಳೇದಾಯ್ತಂತೆ. ತಂದೆ ತಾಯಿಗಳ ಒಟ್ಟಿಗೆ ಬದುಕಿದ್ರೆ ಮಾತ್ರ ಅದರ ಅನುಭವ ಅರ್ಥ ಆಗುವುದು. ನೋಡೋಣ ಬಿಡಿ. ನಿನ್ನನ್ನು ಸೊಸೆಯಾಗಿ ಪಡೆದದ್ದಲ್ಲ, ಮಗಳು ಎನ್ನುವ ಹಾಗೆ ಪಡೆದವ. ನನ್ನ ಮಗಳು ಪೂರ್ಣಿಮಾ ಯಾವಾಗಲೂ ನಾವು ನಂಬಿಕೊಂಡಿರುವಂತಹ ಗುಳಿಗನ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾಳೆ. ಅವಳ ಸ್ಥಾನವನ್ನು ಪೂಜಿಸಬೇಕಾದದ್ದಲ್ವಾ? ಆದಷ್ಟು ಬೇಗ ಹೋಗಿ ಗುಳಿಗನನ್ನು ಪೂಜಿಸಿ ಬರ್ತೀಯಾ? ಯಾರು ಪೂಜೆ ಮಾಡುವುದು? ಗುಳಿಗನ ಪೂಜೆ. ಯಾವ ಗುಳಿಗನನ್ನು ನಾನು ನಂಬುವವಳಲ್ಲ. ನಿಮ್ಮ ಮಗಳು ಮಾಡಿರಬಹುದು, ನಿಮ್ಮ ಸೊಸೆ ಅದನ್ನು ಮಾಡುವವಳಲ್ಲ. ಏನು ಇದುವರೆಗೆ ನಾವು ನಂಬಿಕೊಂಡಿದ್ದದ್ದು ಗುಳಿಗನನ್ನು ನಮಗೆ ಯಾವುದಕ್ಕೂ ಕಡಿಮೆ ಮಾಡಲಿಲ್ಲ. ನೀವು ನಂಬಿಕೊಳ್ಳಿ, ನಾನು ನಂಬುವುದಿಲ್ಲ ಆ ಗುಳಿಗನನ್ನ. ನನ್ನ ಮನೆಯನ್ನು ತುಂಬಿಸಿಕೊಂಡಿದ್ದೇನೆನ್ನೋ ಕಾರಣಕ್ಕಾಗಿ ನಿನ್ನಲ್ಲಿ ಹೇಳಿ ನೋಡಿ ಮಾವ, ನೀವು ಹೇಳಿದಾಗೆ ಕೇಳಿಕೊಳ್ಳುವುದಕ್ಕೆ ನಿಮ್ಮ ಆಳಿಟ್ಕೊಳ್ಳಿ, ನಾನು ನಿಮ್ಮ ಆಳಲ್ಲ. ಅವತ್ತು ಅಮ್ಮನ ಸೀರೆಯನ್ನು ಅಲ್ಲಗಳಿದೆ. ಇಂದು ತೀರ್ಥರೂಪರು ದೇವಸ್ಥಾನಕ್ಕೆ ಹೋಗುವಂತ ಹೇಳಿದ್ರೆ ನನ್ನ ಮಡದಿ ನೀನು. ಈ ಮನೆಯ ಸೊಸೆ. ಒಂದು ಹೊತ್ತಿನ ಕೂಲಿಗೆ ಇನ್ನೊಬ್ಬರ ಮನೆಯ ಮುಂದೆ ಬೇಡವನು ನೀನು. ಇವತ್ತು ಸುಖದ ಸುಪ್ಪತ್ತಿಗೆ ಸಿಕ್ಕಾಗ ಮದುವೆ ಅದು ನನ್ನ ದೊಡ್ಡ ಗುಣ. ಏನು ದೇವರ ಪೂಜೆ ಮಾಡುವುದಿಲ್ವ? ದೇವರ ಆರಾಧನೆ ಮಾಡುವುದಿಲ್ವ? ನನಗೆ ಅಗತ್ಯ ಇಲ್ಲ. ಯಾವ ದೇವರನ್ನು ನಾನು ನಂಬುವುದಿಲ್ಲ. ನೀವೆಲ್ಲ ಮೂಢ ನಂಬಿಕೆಯನ್ನೆಲ್ಲ ನಂಬುವವರು. ಈ ಮನೆಗೆ ಸೊಸೆ ಅಂತ ಯಾವ ದೇವರನ್ನು ನಂಬುವುದಿಲ್ಲ. ಇಷ್ಟು ದಿವಸ ನಿನ್ನನ್ನು ಸಾಕಿದವರು ಯಾರು? ಸಾಕಿದವರು ನಮ್ಮವರೇ. ಹೆತ್ತವರು ಯಾರು? ಹೆತ್ತವರು ಯಾರು ಅಂತ ನನಗೆ ಗೊತ್ತಿಲ್ಲ. ಎಲ್ಲಿಯೋ ಯಾರು ಹೆತ್ತರು ನಿನ್ನ ದಾರಿಯಲ್ಲಿ ಬಿಟ್ಟರು ನಿನ್ನನ್ನು ಕಾದದ್ದು ದೇವರು. ನನ್ನ ಅದೃಷ್ಟ. ಯಾವ ದೇವರು ಒಂದು ಕಾಯದಲ್ಲ. ಅದೃಷ್ಟವೇ ದೇವರು. ನಿನ್ನಂತ ವಿಕೃತ ಮನಸ್ಥಿತಿಯವರು ಹೆಚ್ಚಾದ್ರಿಂದಲೇ ಯಾವತ್ತೋ ಬರಬೇಕಾದಂತ ರಾಮ ಮಂದಿರ ಎನ್ನುವುದು ಇಷ್ಟು ವರ್ಷ. ಹಾಗಾಡಬೇಡಿ, ಜಾಗ್ರತೆ. ಅದಕ್ಕೆ ನನ್ನ ನೋಲಿಸಬೇಡಿ. ಅದಕ್ಕೆ ನಿನ್ನಂತವರೇ ತಡೆಯುವುದು ನಿನ್ನಂತವರೇ ಅಂತ ಹೇಳುದು. ನೋಡು, ನಮ್ಮ ಮನೆಯ ಸಂಪ್ರದಾಯ ಸಂಸ್ಕೃತಿ ಎನ್ನುವುದು ಭಾರತೀಯರ ಅಂತ ನಾವೆಲ್ಲ ಒಪ್ಪಿಕೊಳ್ಳಬೇಕು. ಕರಾವಳಿಯವರು ನಾವು. ಕೈವಾರಾದ ಈಗ ಭೂತನರ್ತನವೋ ಕೋಲವೋ ಇದೆಲ್ಲವನ್ನು ನಂಬುವವರು ನಾವು. ಇದನ್ನು ನಂಬಿದ್ರೆ ನಮಗೂ ಒಳ್ಳೆಯದು, ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗ್ತದೆ. ಅದನ್ನು ಮೀರಿ ವ್ಯತಿರಿಕ್ತವಾಗಿ ಒತ್ತಡ ಮಾಡುತ್ತೆ ಅಂತಾದ್ರೆ ನನ್ನ ಮನೆಯಲ್ಲಿ ಕ್ಷಣವೂ ಜಾಗ ಇರುವುದಿಲ್ಲ. ಇಲ್ಲಿಂದ ನೀವಾಯ್ತು. ಇನ್ನು ಮುಂದೆ ಇಂತಹ ತಪ್ಪಾಗದಿರುವ ಹಾಗೆ ನಾನು ನಡೆದುಕೊಡುತ್ತೇನೆ. ನನ್ನ ದೇವರು ಅಂತ ಪೂಜೆ ಮಾಡುತ್ತೇನೆ. ತಂದೆಯ ಸ್ಥಾನದಲ್ಲಿ ಅವರನ್ನ ಇಡುತ್ತೇನೆ. ನನ್ನ ತಪ್ಪನ್ನು ವಿನೋದಕ್ಕೂ ನನ್ನ ಅಪ್ಪನ ಮನಸ್ಸಿಗೆ ನೋವು ಕೊಟ್ಟವ ನಾನಲ್ಲ. ನನ್ನ ಅಪ್ಪನ ಎದುರಿಸ್ತೀಯ ನೀನು. ನೀನು ಯಾರು ಗೊತ್ತಿಲ್ಲ
ಆಯ್ತು. ಅವಳು ಒಮ್ಮೆ ತಪ್ಪು ಮಾಡಿದ್ದಾಳೆ, ತಪ್ಪು ಮಾಡಿದ ಮೇಲೆ ಕ್ಷಮೆ ಯಾಚಿಸ್ತಾಳೆ ತಾಳೆ. ಕ್ಷಮಿಸುವಂತ ಗುಣ ನಮ್ಮಲ್ಲಿ ಇದ್ದದ್ದೇ ಅಲ್ವಾ? ಅವಳನ್ನು ಕ್ಷಮಿಸಿ. ಇದು ತಂದೆ ತಾಯಿಗಳ ಮನಸ್ಸು ನೆನಪಿಟ್ಟು ಸಂತೋಷವಾಯಿತು. ಬನ್ನಿ. ನೀವು ಹೇಳಿದ ಹಾಗೆ ಒಂದು ಮದುವೆ ಆಗಿದ್ದೇನೆ, ಈಗ ಮತ್ತೊಂದು ಮದುವೆ ಆಗಬೇಕೇ? ಅಪ್ಪಣೆ ಆಗಿದೆ. ನನ್ನ ಮಗ ಅಲ್ಲ, ನನ್ನ ಮಗ ನಿಜವಾಗಿ ನನ್ನ ಗುಣವನ್ನು ಬೈಗುಳಿಸಿಕೊಂಡಿದ್ದಾನೆ. ನಿಜವಾಗಿ ನೀವು ನನ್ನ ರಕ್ತಕ್ಕೆ ಹುಟ್ಟಿದವೇ. ಹುಡುಗಿಯಾರಪ್ಪ ಮಗನೇ ತೋರಿಸ್ತೇನೆ. ಈಗ ಆತ್ಮಕ್ಕೊಂದು ವ್ಯವಸ್ಥೆ ಆಗ್ಬೇಕಲ್ಲ. ಅಂದ್ರೆ ಪ್ರಥಮ ರಾತ್ರಿ ಹೇಗೆ ಗಂಜ? ಅಯ್ಯ ತೊಂದ್ರೆ ಇಲ್ಲ. ನೋಡಿ ಆಡ್ತೀಯ. ಒಂದು ತಿಂಗಳಾದ್ರೂ ನಾನಿನ್ನು ಪ್ರಥಮ ರಾತ್ರಿಯ ನೆನಪಿನಲ್ಲಿ ಇದ್ದೇನೆ. ಮಗನೇ ಇನ್ನು ಹೇಗೆ ಒಳ್ಳೆ ಬೆಚ್ಚಗೆ ನಿದ್ದೆ ಮಾಡ್ತಾ ಇರ್ತೀಯ? ಸ್ವಲ್ಪ ಮಳೆ ಬಿದ್ರೆ ಏನು ತೊಂದರೆ ಇಲ್ಲ. ನಾವು ಮದುವೆ ಆಗೋದು ಯಾಕೆ ಅವನು ನೀನು ಸಂಸಾರ ಮಾಡ್ಲಿಕ್ಕೆ. ಅಲ್ಲ ಸಂಸಾರ ಸಂಸಾರ ಅಯ್ಯೋ ಮತ್ತೊಂದು ಮದುವೆ ಮಾಡ್ತೇನೆ. ಅಲ್ಲ ಇನ್ನೊಂದು ಮದುವೆ ಮಾಡ್ತೇನೆ. ನನ್ನ ಹಗೆಯ ಮಗ ಅವನು. ಹಾಗಾಗಿ ಅವನಿಗೆ ಸಂಸಾರ ಮಾಡಲಿಕ್ಕಿಲ್ಲ. ಈ ಕ್ಷಣವೇ ಇವತ್ತೇ ಈಗಲೇ ಇವನಿಂದ ಹೊರಗ ಅಪ್ಪನಿಗೆ ಮಾಡಿದಂತಹ ಅವಮಾನ, ಮಾಂಗಲ್ಯ ಬಂಧನ, ಹೆಣ್ಣಾದವಳಿಗೆ ಅದುವೇ ಸೌಭಾಗ್ಯ ಅಲ್ವಾ? ನನ್ನನ್ನ ಮದುವೆಯಾದ ಕಾರಣಕ್ಕಾಗಿ ನಿನ್ನ ಪಾಲಿಗೆ ಸೌಭಾಗ್ಯ ಅಲ್ಲ, ಕರಾಳದ ದಿವಸ. ಆಗಿನ ದ್ವೇಷ 12 ವರ್ಷ ಮಾತ್ರ, ನನ್ನ ಅಪ್ಪನ ದ್ವೇಷ 5 ವರ್ಷದವರೆಗೆ. ಮತ್ತೆ ಹೆಚ್ಚುಗಳನ್ನು ಮಾತಾಡಿ ಸೊಸೆಯನ್ನು ನೋಡ್ಲಿಕ್ಕೆ ನನ್ನಪ್ಪ ಸುಲಭ ಅಂತ ಭಾವಿಸಿದೆ. ಬಲಾತ್ಕಾರ ಮಾಡ್ತಾರೆ. ಅದು ಕೆಟ್ಟ ಸರ್ಪ ಇದ್ದ ಹಾಗೆ. ಹೋಗ್ತೇಲ್ವೋ? ಮನೆ ಬಿಟ್ಟು ಹೋಗ್ತೇಲ್ವೋ? ಮತ್ತೊಂದು ರುಚಿ ನೋಡ್ದಿಲ್ಲ. ಅನುಭವಿಸಿದಷ್ಟು ಅನುಭವಿಸಿದ್ದೇನೆ. ಹಾಗಾಗಿ ಯೋಚನೆ ಮಾಡಬೇಡ. ನಾನು ಮತ್ತೊಂದು ಬಿಡಬೇಕಾದ್ರೆ ಮತ್ತೊಂದು ಮದುವೆ ಆಗ್ಬೇಕು. ಹೊಸ ಹೊಸ ರುಚಿ ನಾವು ತೋರಿಸ್ತೇವೆ. ಸರಿ. ಮೋಸದ ಬಲೆಗೆ ಬಿದ್ದೆ ನಾನು. ಆವತ್ತು ಏನೋ ತಪ್ಪು ಮಾಡಿದ ಕಾರಣಕ್ಕಾಗಿ ಅದೇ ದ್ವೇಷನಿಟ್ಟುಕೊಂಡು ಇವತ್ತು ನನ್ನವರ ಮನೆಯಿಂದ ಹೊರ ಹಾಕಿದ್ರಲ್ಲ, ಅಪ್ಪನ ಮಾತಿನ ಪ್ರಾಮುಖ್ಯವಾಯಿತು. ಹೆಂಡತಿ ನಾನು ಬೇಡವಾದವಳು, ಗಂಡನಿಗೆ ಬೇಡವಾದ ಮೇಲೆ ನಾನು ಹೇಗೆ ಇರಲಿ, ಎಲ್ಲಿಗೆ ಹೋಗಲಿ, ಹೇಗೆ ಇಲ್ಲ. ನನ್ನ ಮನೆ ಉಂಟಲ್ಲ, ತವರು ಮನೆ ಉಂಟಲ್ಲ, ನನ್ನ ಅಪ್ಪನ ಮನೆಗೆ ಹೋಗ್ತೇನೆ, ಅಪ್ಪನಿಗೆ ಎಲ್ಲ ವಿಷಯ ಹೇಳ್ತೇನೆ. ಯಾವ ಕಾರಣಕ್ಕೂ ಅವರು ಬಿಡುವುದಿಲ್ಲ. You
ತವರಿಗೆ ಬರುವಾಗ ಗಂಡನ ಜೊತೆಯಲ್ಲಿ ಬರಬೇಕು. ನೀನು ಒಬ್ಬಳೇ ಬಂದಿದ್ಯಲ್ಲ, ಯಾಕೆ ಬಂದೆ? ಏನು ಕೂಳಿಗೆ ಕಡಿಮೆ ಮತ್ತೆ ಏನು ಮಾತು ಕೇಳಬೇಕು. ಏನು? ಹಾಗಂತ ಇದು ನನ್ನ ಮನೆ, ಹಾ. ನೀವು ನಿನ್ನೆ ಮನೆ ಒಂದು ಸೇರಿದವರಾಗಿದ್ದೀರಿ. ಹಾ. ಹಾಗಂತ ಅಧಿಕಾರ ಇಲ್ಲ ನನಗೆ ತಾನೇ. ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ನೀನು ಗಂಡನ ಮನೆಯಲ್ಲೇ ಇರಬೇಕು, ಇರತಕ್ಕದ್ದು. ಅದನ್ನು ಬಿಟ್ಟು ತವರಿಗೆ ಬಂದು ಇರುವುದಲ್ಲ. ಇದು ನನ್ನ ಗಂಡನ ಮನೆ, ನಾನು ಗಂಡನ ಮನೆಯಲ್ಲೇ ಇದ್ದೇನೆ. ನೋಡು, ಅದೇ ಕ್ಷಣ ನೀನು ಇಲ್ಲಿಗೆ ಹೋಗುತ್ತೇನೆ. ಇಲ್ಲ ಬೀದಿ ಬದಿಯಲ್ಲಿ ಮನೆಯನ್ನು ಸೇರಿ ಯಾರ ಮನೆಯನ್ನು ಸೇರಿ ಒಂದು ಕುಸ್ತಿ ಅನ್ನವನ್ನು ಬೇಡಿ ತಿಂದವಳು ನೀನು ನನ್ನ ಮಗನ ಮದುವೆ ಮಾಡಿಸಿ ನಮ್ಮ ಮನ ನೀನೇ ಅಪ್ಪ ಇಲ್ಲ ಅಪ್ಪ ಇಲ್ಲ ಎಲ್ಲ ಅನಾಥರಾಗಿ ಬೀದಿ ಅಪ್ಪ ಯಾರು ಕೇವಲ ಬಾಹ್ಯ ನೋಟಕ್ಕೆ ಹೆಣ್ಣಾಡು ಸಾಲುವುದಿಲ್ಲ. ಶುದ್ಧಿ ಗತಿ ಮತಿ ವರ್ಣಾಕೃತಿ ಪಂಚಗುಣಗಳು ಸರಿಯಾಗಿ ಹೊಂದಿಕೊಂಡಿದ್ರೆ ಅವಳು ಹೆಣ್ಣಾಗಿರ್ತಾಳೆ. ನೀನು ಹೆಮ್ಮಾರಿ ನನ್ನ ಅಪ್ಪನಿಗೆ ಹೊಡೆದಿಯೇ. ಯಾವತ್ತಾದ್ರೂ ನಿನ್ನ ಅಪ್ಪನ ಕೈ ತುತ್ತು ತಿಂದ್ರೆ ಗೊತ್ತಾಗ್ತಿತ್ತು ಅಪ್ಪನ ಬೆಲೆ ಏನು ಎನ್ನುವುದಾಗಿ. ಯಾವತ್ತಾದ್ರೂ ಒಂದು ದಿವಸ ಅಪ್ಪನ ಎದೆ ಮೇಲೆ ಹಾಯಾಗಿ ಮಲಗಿದ್ರೆ ಗೊತ್ತಾಗ್ತಿತ್ತು ಅಪ್ಪನ ಬೆಲೆ. ನಿನ್ನ ಮನಸ್ಥಿತಿ ಈ ರೀತಿ ಕೊಳಕಾದ್ರಿಂದಲೇ ಭಗವಂತ ಅಷ್ಟೇ ಮಾಡಿದ್ದಾನೆ. ಆವತ್ತು ಅಮ್ಮನ ಸೀರೆಯನ್ನು ಬೀಸಾಡಿದೆ, ಇವತ್ತು ಅಪ್ಪನಿಗೆ ಹೊಡಿತೀಯ. ಏನು ಮಾಡ್ಬೇಕು ಅಂತಿದ್ದೀಯ? ನನ್ನ ಸಹೋದರಿ ಅವಳ ಮೇಲೆ ನಿನ್ನ ತಪ್ಪಾಳಿಕೆ ಆಗ್ತದಂತಾದ್ರೆ ಕ್ಷಣ ಕಾಲವು ಇರ್ಲಿಕ್ಕೆ ಎಲ್ಲಿಗೆ ಕಲಿಸ್ಬೇಕು ಅಂತ ಗೊತ್ತುಂಟು. ಅಪ್ಪ ತಾಳ್ಮೆಯಿಂದ ಕೆಸರು ಇದ್ದಂತ ನೀರಿಗೆ ಸ್ವಲ್ಪ ಹೊತ್ತು ಸಮಯಾವಕಾಶ ಕೊಟ್ಟರೆ ಕೆಳಭಾಗ ಕೆಸರು ಹೋಗ್ತದೆ, ಮೇಲೆ ತಿಳಿಭಾಗ ಬರ್ತದೆ. ಇದು ತಿಳಿಭಾಗ ಬರುವ ಕೆಸರಲ್ಲ. ನೀ ನನ್ನ ಮನೆಗೆ ಬಂದ ದೇಶದಿಂದ ಮನೆಯನ್ನು ಸ್ಮಶಾನ ಆಯಿತು. ನನ್ನಮ್ಮನ ಪ್ರೀತಿ ಏನು ಎನ್ನುವುದಾಗಿ ಅಮ್ಮನ ಎದೆ ಹಾಲು ಉಣ್ಣದೇ ಇರುವ ನಿನಗೆಲ್ಲ ಅರ್ಥ ಆಗ್ತದೆ. ಯಾವತ್ತಾದ್ರೂ ಒಂದು ದಿವಸ ನಿನ್ನಮ್ಮನ ಕಾಲನ್ನು ನೋಡಿದ್ದೀಯ? ಅಲ್ಲ ಸಹೋದರಿ, ನಮ್ಮನ ಪಾದರಕ್ಷೆ ಕಂಡ್ರೆ ಅರ್ಥ ಆಗ್ತಾ ಇತ್ತು ತಾಯಿಯಾದವಳು ಮಕ್ಕಳ ಬಗ್ಗೆ ಎಷ್ಟು ನಿಸ್ವಾರ್ಥ ಮನೋಭಾವದಿಂದ ದುಡಿತಾಳೆ ಎನ್ನುವುದಾಗಿ. ನವಮಾಸ ಪರ್ಯಂತರ ತನ್ನ ಗರ್ಭದಲ್ಲಿ ಹೊರಡ್ತಾಳೆ, ಆಮೇಲೆ ಪ್ರಪಂಚ ಬೆಳಕನ್ನು ಕಾಣ್ತಾಳೆ. ಒಂದು ತಾಯಿಯಾದವಳು ಮಗುವಿಗೆ ಜನ್ಮ ಕೊಡುವಾಗ ಪ್ರಪಂಚದ ಮೃತ್ಯುವಿನ ಮನೆಯ ಕದ ತಟ್ಟಿ ಬರ್ತಾಳೆ, ಗೊತ್ತುಂಟ ನನಗೆ. ಅಂತ ನನ್ನ ಅಮ್ಮ ಕೊಟ್ಟಂತ ಸೀರೆಯನ್ನು ಒಗೆಯುವುದಕ್ಕೆ ಮುಂದಾಗ್ತಿ ಅಂತಾದ್ರೆ ನನ್ನ ಮನಸ್ಸಿನಲ್ಲೂ ಜಾಗ ಇಲ್ಲ, ಈ ಮನೆಯಲ್ಲೂ ಜಾಗ ಇಲ್ಲ. ನಿನ್ನ ಸಂಬಂಧ ಮುಗಿದು ಹಾಕು. ನನಗೆ ತಂದೆ ತಾಯಿಗಿಂತಲೂ ಹೆಚ್ಚಾದ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಅವರೇ ನನಗೆ ದೇವರು. ಬಾಲ್ಯದಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡೆ, ಊರವರ ಸಹಕಾರದಿಂದ ಬೆಳೆದೆ.
ಆಮೇಲೆ ರಾಜಮನೆತನವನ್ನು ಸೇರುವಂತಹ ಸೌಭಾಗ್ಯ ನನಗೆ ಸಿಕ್ಕಿತು. ಇದೆಲ್ಲವೂ ನನ್ನ ಅದೃಷ್ಟದ ಫಲ ಎನ್ನುವ ಹಾಗೆ ನಾನು ತಿಳಿದುಕೊಂಡವಳು. ಹಾಗೆ ಅಲ್ಪನಿಗೆ ಐಶ್ವರ್ಯ ಬಂದಾಗ ತನ್ನನ್ನೇ ತಾನು ಮರಿತಾನಂತೆ ಅದಕ್ಕೆ ಸಾಕ್ಷಿ ನಾನೇ. ಅಹಂಕಾರ ನೆತ್ತಿಗೆ ಏರಿತು. ಅಹಂಕಾರದಿಂದ ವರ್ತಿಸಿಬಿಟ್ಟೆ. ಅಷ್ಟು ಮಾತ್ರ ಅಲ್ಲ, ದೈವದ್ರೋಹಿಯಾಗಿ ನಾನು ಗುಳಿಗನನ್ನ ದೂಷಿಸಿದೆ, ಬಾಯಿಗೆ ಬಂದ ಹಾಗೆ ಮಾತಾಡಿದೆ. ಪರಿಣಾಮ ಆ ಗುಳಿಗನಿಂದಲೇ ನನಗೆ ಈ ರೀತಿಯಾದಂತಹ ಶಿಕ್ಷೆಯಾಯಿತು. ಏನು ಒಂದೂ ಅರಿಯದ ಸ್ಥಿತಿ. ನಾನಿಲ್ಲಿ ಇನ್ನೆಲ್ಲಿಗೆ ಹೋಗಲಿ? ಯಾರೂ ಇಲ್ಲದ ಮೇಲೆ ಮತ್ತ್ಯಾಕೆ ನಾನು ಬದುಕಬೇಕು? ಇರುವುದೊಂದೇ ದಾರಿ, ಸಾವು. ನಾನು ಬದುಕಬೇಕು. ಮನುಷ್ಯರಿಗೆ ಎಷ್ಟೇ ಕಷ್ಟ ಬಂದರೂ ಕೂಡ ಸಾವೇ ಪರಿಹಾರ ಅಲ್ಲ. ಹಾಗೆ ಅದನ್ನು ಪರಿಹಾರ ಮಾಡಿಕೊಳ್ಳುವ ದಾರಿ ಹೇಗೆ ಎನ್ನುವುದನ್ನು ನೋಡಿಕೊಡಬೇಕು. ಮನುಷ್ಯರಿಗೆ ಕಷ್ಟ ಬಾರದೆ ಮರಕ್ಕೆ ಬರುವುದಿಲ್ಲ. ಹಾಗಿದ್ರೆ ಈ ಸಾಯುತ್ತಕ್ಕೆ ಮುಂದಾಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನಮ್ಮ? ಅಜಪುರದ ರಾಜಕುಮಾರ ಮಧುರನಿಗೆ ಸತಿ ನಾನು. ಹಾ ನನ್ನ ವರ್ತನೆಯಿಂದಲೇ ಮನೆಯವರೆಗೆ ಹೆಸರಿಟ್ಟು ಹಾ ನನ್ನನ್ನು ಮನೆಯಿಂದ ಹೊರಗಾಕಿದರು. ಸರಿ. 3 ತಿಂಗಳ ಗರ್ಭಿಣಿಯಾದಂತಹ ನಾನು ಎಲ್ಲಿ ಬದುಕಲ್ಲಿ ಹೇಳಿ. ಹಾ. ಹಾಗಾಗಿ ಹಾ. ಸಾವೊಂದೇ ತೀರ್ಮಾನ ಎನ್ನುವ ಹಾಗೆ ಹಾ. ಅಂತಹ ತೀರ್ಮಾನಕ್ಕೆ ಬಂದವಳೆ. ಯೋಚನೆ ಮಾಡಬೇಡ ತಾಯಿ. ನಾನು ಬಡವನಾದರೂ ಕೂಡ ಕೃಷಿಕ, ದುಡಿತೇನೆ. ನಿನ್ನ ಹೊಟ್ಟೆಯನ್ನು ನಾನು ಹೊಡಿತೇನೆ. ನನ್ನ ಮಗಳಂತೆ ನಿನ್ನನ್ನು ರಕ್ಷಣೆ ಮಾಡಿಕೊಂಡು ಬರ್ತೇನೆ. ನಿಮ್ಮ ಮನೆಯಲ್ಲಿ ನನಗೆ ಆಶೆ. ಖಂಡಿತವಾಗಿ. ಜೊತೆಯಲ್ಲಿ ಮಹಾಗಣಪತಿ ಪ್ರವಾಸಿ ಶಿಕ್ಷಣಕ್ಕೆ ಹಾವಾಡಿರುವುದರಿಂದ ಕಳೆದ 31 ವರ್ಷಗಳ ಉತ್ತರ ಕನ್ನಡ ಹಬ್ಬದ ತಾಲೂಕಿನಲ್ಲಿ ಯಕ್ಷಗಾನದ ಕಂಪೌಂಡ್ ಹಂಚಿಕೊಳ್ಳುವ. ಆದರೆ ಇವತ್ತಿನ ಈ ದೇಶದಲ್ಲಿ ಈ ಸ್ಥಳದಲ್ಲಿ ಯಕ್ಷಗಾನ ಆಗ್ತದೆ ಎನ್ನುವಾಗ ನಾವು ನಿರೀಕ್ಷಿಸಿದ್ದೀವಿ. ನಿನ್ನೆ ರಾತ್ರಿ 8 ಗಂಟೆ ನಂತರ ಇಲ್ಲಿ ಒಂದು ಕಾರ್ಯಕ್ರಮ ನಿರ್ಣಯವಾಗಬೇಕಾದ ಸಾಧ್ಯವಾಯಿತು. ಆದರೆ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಈಗ ಈ ವಿದ್ಯಾರ್ಥಿಗಳು ಈ ಯಕ್ಷಗಾನವನ್ನು ಬಹಳ ಪ್ರೀತಿಯಿಂದ ಆದರಿಸಿ ಸ್ವೀಕರಿಸಿದ್ದಾರೆ. ಅವರಿಗೆ ಅನಂತ ವಂದನೆಗಳನ್ನು ಕೆಲವು ವರ್ಷಗಳಿಂದ ಹೋರಾಟ ಹಾಗೆ ನಾವು ಈ ಭಾಗಕ್ಕೆ ಬರುವ ಉದ್ದೇಶವನ್ನು ಹೇಳಿದರೆ, ಯಕ್ಷಗಾನ ಎನ್ನುವಂಥದ್ದು ನಮ್ಮ ಕಡೆಯಲ್ಲಿ ಮನೆ ಮಾತಾದಂತಹ ಯಕ್ಷಗಾನ. ಎಲ್ಲರಿಗೂ ಯಕ್ಷಗಾನ ಅಂತ ಹೇಳಿದರೆ ಏನಂತ ಗೊತ್ತುಂಟು. ಯಕ್ಷಗಾನ ಮಾಡುವುದು ಯಾಕೆ ಎನ್ನುವಂಥ ವಿಷಯ ಎಲ್ಲರ ಭಾಗದಲ್ಲಿ ಹುಟ್ಟಿ ಬೆಳೆದವರಿಗೆ ಅನುಭವ ಇದೆ. ತಮ್ಮದಾದಂತಹ ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕೋಸ್ಕರವಾಗಿ ಯಕ್ಷಗಾನವನ್ನು ಮಾಡಿಸುವ, ಹರಕೆಯನ್ನು ಹೇಳಿಕೊಂಡು ಮಾಡಿಸುವಂತಹ ಯಕ್ಷಗಾನ ಸೇವೆ. ಆದರೆ ನಮ್ಮ ಭಾಗದಲ್ಲಿ ಮಳೆಗಾಲದಲ್ಲಿ ಪ್ರತಿಭೆಗಳು ಇಲ್ಲದ ಕಾರಣ ಪ್ರತಿನಿಧಿತ ಕಲಾವಿದರಾದಂತಹ ನಾವು ಇಂತಹ ಪ್ರವಾಸಿ ತಂಡವನ್ನು ಕಟ್ಟಿಕೊಳ್ಳುವುದು ಅನಿವಾರ್ಯ. ಕೇವಲ ಜೀವನೋಪಾಯಕ್ಕಾಗಿ ಅಲ್ಲ, ಯಕ್ಷಗಾನದ ಕಂಪನ್ನ ಉತ್ತರ ಕರ್ನಾಟಕದ ಎಲ್ಲ ಕಡೆಯಲ್ಲೂ ನಾವು ಹರಿಸಬೇಕು, ಯಕ್ಷಗಾನವನ್ನು ಎಲ್ಲ ಕಡೆಯಲ್ಲೂ ಪ್ರಚುರಪಡಿಸಬೇಕು ಎನ್ನುವಂತಹ ಈ ಭಾವನೆಯಿಂದಲೇ ನಾವು ಈ ಕಡೆಗೆ ಬರ್ತಾ ಇದ್ದವರು. ಹಾಗಾಗಿ ನಮಗೆ ಈ ಕಾರ್ಯಕ್ರಮ ಸಾರ್ಥಕವಾಯಿತು ಎನ್ನುವಾಗ ನಾನು ಭಾವಿಸ್ತೇನೆ. ಸ್ಥಳೀಯರಾದಂತಹ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದೀರಿ. ಊಟದ ಸಮಯ ಆಯಿತು ಅನ್ನುವ ಹಾಗೆ ಇಲ್ಲಿ ವ್ಯವಸ್ಥಾಪಕರು ಹೇಳುತ್ತಾ ಇದ್ದಾರೆ. ಇನ್ನು ಹೆಚ್ಚಿಗೆ ಹೊತ್ತಿಲ್ಲ, ಇನ್ನೊಂದು 10-15 ನಿಮಿಷದಲ್ಲಿ ನಾವು ಮುಗಿಸಿಕೊಡ್ತೇವೆ. ಅಲ್ಲಿವರೆಗೆ ಆಸಕ್ತಿ ಇರಲಿ. ಇದುವರೆಗೆ ಬಹುಶಃ ಪ್ರತಿನಿತ್ಯವೂ ಈ ವೇಳೆಯಲ್ಲಿ ಊಟ ಆಗ್ತಾ ಇತ್ತು. ಏನು ಸ್ವಲ್ಪ ಹಸಿರು ಮಳ್ಳಿ, ಸ್ವಲ್ಪ ಹೊತ್ತು ಯಕ್ಷಗಾನವನ್ನು ಕಾರ್ಯಕ್ರಮ 10-15 ದಿವಸ ಕೂತ್ಕೊಳ್ಳಿ ಎನ್ನುವ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಎನ್ನುವಂತಹ ಇಲ್ಲಿ ಆಗುವಂತಹ ಸಂದರ್ಭ ಬಹುಶಃ ಇಲ್ಲಿಯ ದೇವರ ಸಂಕಲ್ಪವೇ. ಸಿಂದಗಿ ಮಠ ಹಾವೇರಿ ಈ ಸ್ಥಳದಲ್ಲಿ ಯಕ್ಷಗಾನ ಆಗಬೇಕೆನ್ನುವಂತಹ ಈ ಕ್ಷೇತ್ರದ ಇಲ್ಲಿ ನೆಲೆಯಾದಂತಹ ಗುರುಗಳ ಹಾಗೂ ದೇವರ ಮನಸ್ಸಾಗಿರುವರು. ಹಾಗಾಗಿ ಈ ಸ್ಥಳದಲ್ಲಿ ಯಕ್ಷಗಾನ ಆಗುವಂತಹ ಒಂದು ಸಂದರ್ಭ ಒದಗಿ ಬಂತು. ಕಳೆದ ತಿಂಗಳು ನಾವು ಹಾವೇರಿಗೆ ನಾವು ಬಂದಾಗ ಇಲ್ಲಿಯ ವೈದ್ಯರಾದಂತಹ ಮಂಜುನಾಥ ಶೆಟ್ಟಿಯವರು, ದಂತವೈದ್ಯರು, ಪ್ರಸಿದ್ಧ ದಂತವೈದ್ಯರಾದಂಥ ಅವರು ಕೆಲವು ವರ್ಷಗಳಿಂದ ನಿಮ್ಮ ಈ ಹಾವೇರಿಯಲ್ಲಿ ವೃತ್ತಿನಿರತರಾಗಿ ತಮ್ಮದಾದಂತಹ ಕಾರ್ಯವನ್ನು ಮಾಡುವಂತೆ ಮಾಡಿ ಜನಾನುರಾಗಿಯಾಗಿದ್ದಾರೆ.
ನಾವು ಅವರನ್ನು ಭೇಟಿಯಾದೆವು. ನಾವು ಕಳೆದ ಕೆಲವು ವರ್ಷಗಳಿಂದ ಹಾವೇರಿಯ ಪಂಡ್ರಸಂಘದ ವತಿಯಿಂದ ಯಕ್ಷಗಾನ ಮಾಡ್ತಾ ಇದ್ದು, ಆದರೆ ಈಗಾಗಲೇ ಪಂಡ್ರಸಂಘೆಯನ್ನು ಮತ್ತೊಂದು ತಂಡಕ್ಕೆ ಅವಕಾಶವನ್ನು ಕೊಟ್ಟ ಕಾರಣವಾಗಿ ನಮಗೂ ಒಂದು ಅವಕಾಶ ಕೊಡಿ ಎನ್ನುವಾಗಿ ಡಾಕ್ಟರಲ್ಲಿ ಕೇಳಿಕೊಂಡಾಗ ಈ ದಿವಸವನ್ನು ನಾವು ನಿರ್ಣಯಿಸಿಕೊಂಡಿದ್ದೇವೆ ಕಳೆದ ತಿಂಗಳಲ್ಲಿ. ಆದರೆ ಪಂಡ್ರಸಂಘದಲ್ಲಿ ಆಗುವಂತಹ ಕಾರ್ಯಕ್ರಮ ಅಲ್ಲಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಿಶ್ಚಯವಾಗಿತ್ತು. ಹಾಗಾಗಿ ಅಲ್ಲಿ ಆ ಸ್ಥಳದಲ್ಲಿ ಅವಕಾಶ ಇಲ್ಲದ ಕಾರಣ ಎಲ್ಲಿ ಮಾಡೋಣ ಎನ್ನುವಾಗ ಯೋಚನೆ ಮಾಡ್ತಾ ಇರುವಾಗ ಇಲ್ಲಿಯ ಅಧ್ಯಾಪಕರಾದ ಸುಸಾರ್ಥರಾಗಿದ್ದ ನಮ್ಮ ಭಾಗದವರು ಇಲ್ಲಿ ಕೆಲವರಿಗೆ ಪರಿಚಯ ಇದೆ. ಹಾಗಾಗಿ ಅವರ ಮುಖೇನವಾಗಿ ಈ ಸ್ಥಳವನ್ನು ನಾವು ಗುರುತಿಸಿಕೊಂಡೆವು. ಹಾಗಾಗಿ ಈ ಸ್ಥಳವನ್ನು ನಾವು ಒದಗಿಸಿಕೊಂಡಂತಹ ಸುಶಾಂತ್ ಗಾಣಿಗ ಅವರಿಗೂ ಹಾಗೂ ಈ ಸಿಂಧಿಗೆ ಮಠದ ಸ್ಥಳಾವಕಾಶವನ್ನು ಕೊಟ್ಟಂತಹ ಈ ಗುರುಮಠದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಇಲ್ಲಿ ಅಧಿಕಾರಿಗಳಿಗೂ ಅಧ್ಯಕ್ಷರಿಗೂ ಪ್ರತಿಯೊಬ್ಬರಿಗೂ ಅನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ಇವತ್ತಿಗೆ ಅವಕಾಶಕ್ಕೋಸ್ಕರವಾಗಿ ವಂದನೆಯನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಒದಗಿಸಿಕೊಂಡಂತಹ ಡಾಕ್ಟರ್ ಮಂಜುನಾಥ ಶೆಟ್ಟಿ ಅವರನ್ನು ವೇದಿಕೆಯಲ್ಲಿ ಸಣ್ಣ ಒಂದು ಕಾಣಿಕೆಯನ್ನು ಕೊಟ್ಟು ಗೌರವಿಸುವುದು ನಮ್ಮ ಕರ್ತವ್ಯ. ಹಾಗಾಗಿ ಡಾಕ್ಟರ್ ಮಂಜುನಾಥ ಶೆಟ್ಟಿ ಅವರು ವೇದಿಕೆ ಬರಬೇಕಾಗಿ ಅವರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೀವಿ. ನಾಳೆ ನಮ್ಮ ತಂಡದ ಯಕ್ಷಗಾನ ಕಾರ್ಯಕ್ರಮ ಸಮೀಪದ ಗದಗದಲ್ಲಿ ತೋಟದಾರಿ ಮಠದ ಅವತಾರದಲ್ಲಿ ನಮ್ಮ ಯಕ್ಷಗಾನ ಕಾರ್ಯಕ್ರಮ ಕೀಚಕನ ವಧೆ ಹಾಗೂ ಭಾರತ ಕೈಗೊಂಡ ಪೌರಾಣಿಕ ಆಗಸ್ಟ್ ತಿಂಗಳ 15ನೇ ತಾರೀಕಿನವರೆಗೆ ಈ ಭಾಗದಲ್ಲಿ ನಮ್ಮ ಬೇರೆ ಬೇರೆ ಮುಂದಿನ ಕಾರ್ಯಕ್ರಮ ಇದೆ. ಹಾಗಾಗಿ ಮುಂದಿನ ವರ್ಷಕ್ಕೆ ಬಂದಾಗ ಇದು ಹೆಚ್ಚಿನ ಪ್ರೋತ್ಸಾಹ ಇರಲಿ. ಈ ಸ್ಥಳಾವಕಾಶವನ್ನು ಕೊಡಬೇಕಾಗಿ ಇಲ್ಲಿಯ ದೇವಸ್ಥಾನದಲ್ಲಿ ಮತ್ತೊಬ್ಬರಂತೆ ಮಾಡಿಕೊಂಡು ಕಥೆಯನ್ನು ಮತ್ತೆ ಆರಂಭಿಸುವುದಕ್ಕೆ ತಮ್ಮಲ್ಲಿ ಅಪ್ಪಣೆ ಹೇಳಿ ತಮಗೆಲ್ಲ ಕೈ ಮುಗಿದು ತಲೆಬಾಗುತ್ತೇನೆ. ಯಕ್ಷಗಾನಕ್ಕೆ ಹಾಗೂ ಒಂದು ಆಯುರ್ವೇದ ಸೇವಾ ಸಂಸ್ಥೆ ಸಂಘದವರು ನಮ್ಮ ಸಂಸ್ಥೆಗೆ ಗೌರವ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮೇಲದ ಪರವಾಗಿ ಧನ್ಯವಾದಗಳು. ಮಠದ ಪರವಾಗಿ ನಮ್ಮ ಸಂಸ್ಥೆಗೆ ಕಿರುಕಾಣಿ ಕೊಟ್ಟಿದ್ದ ಎಲ್ಲರಿಗೂ ಧನ್ಯವಾದಗಳು.
ಇಲ್ಲೇ ನಿರೂಪಿಸಿ ತೋರಿಸ್ತೇನೆ. ನೋಡುವ. ಓಂ ರಾಮ ರಾಮ ದೀಪ ದೋಮ ರಾಮ ದೀಪ ರಾಮ ದೋಮ. ವಿಜೇತ ಆವಾಸಗಳನ್ನು ಬಾ 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 ವಿಜೇತ ಬಾ 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 ಆವಾಹಯಾಮಿ ವಿಜೇತ ಬಾ ಆವಾಹಯಾಮಿ ಆವಾಹಯಾಮಿ ಹುಲ ಹುಲ. ಶಾಖನಲ್ಲಿ ಬಂದು ಅಲ್ಲೇ ಹೋಗ್ಬಿಟ್ಟು ನೋಡಿ ಹಾಗಾಗಿ ಇಲ್ಲಲ್ಲ ಮಹಾರಾಜರಿಂದ ಕರೆ ಬಂದಿದೆ. ನಾನು ಸೌಖ್ಯವಾಗಿದ್ದೇನೆ. ನಮ್ಮ ಮಠ ಒಳ್ಳೆದುಂಟು, ನಿಜವಾಗಿ ಉಂಟಲ್ಲ. ಇಷ್ಟು ಒಳ್ಳೆ ಮಠದ ಸೌಂದರ್ಯವನ್ನು ಕಾಣಬೇಕಾದ್ರೆ ನೀವು ನಮ್ಮಲ್ಲಿಗೆ ಬರಬೇಕು. ಅದರಲ್ಲೂ ಈ ಮಠದ ವಿದ್ಯಾರ್ಥಿಗಳ ಶಿಸ್ತು, ಆ ಮಕ್ಕಳ ತಾಳ್ಮೆಯನ್ನು ನೋಡ್ಲಿಕ್ಕೆ ಬೇಕಾದ್ರೆ ನಾವು ಇದೇ ಮಠಕ್ಕೆ ಬಂದು ನೋಡಬೇಕು. ಮತ್ತೆ ಅವೆಲ್ಲ ಮಠದಲ್ಲಿ ನನಗೆ ಒಬ್ಬರು ಗುರುಗಳಿರ್ತಾರೆ, ವಿನಯ ಗುರುಗಳು ಎನ್ನುವುದಾಗಿ. ಹೌದೌದು, ಅವರು ಹೇಗೆ ಭಾಷಣ ಮಾಡ್ತಾರೆ ಗೊತ್ತಿದೆ. ಅಲ್ವಾ, ಎಲ್ಲರಿಗೂ ದೇವರ ಪ್ರೇರಣೆ. ಮನುಷ್ಯ ಹಣ ಮಾಡ್ತಾನೆ ಯಾಕೆ? ತನ್ನ ಹೆಂಡತಿಗೆ, ತನ್ನ ಮಕ್ಕಳಿಗೆ ಅಲ್ಲ. ನಾವೆಲ್ಲರೂ ಎಲ್ಲರಿಗೂ ಬಡವರಿಗೆ ದಾನ ಮಾಡಬೇಕು, ಆಗ ಎಲ್ಲರಿಗೂ ಭಗವಂತನ ಪ್ರೇರಣೆ ಆಗ್ತದೆ ಅಲ್ಲ. ಇದು ವಿನಯ ಗುರುಗಳ ಭಾಷೆ. ಗೊತ್ತುಂಟು, ಅಷ್ಟೇ ಅಲ್ಲ, ಬೇರೆ ಗುರುಗಳದ್ದಲ್ಲ, ನನ್ನ ಶಿಷ್ಯಂದಿರು ನನ್ನ ಬಗ್ಗೆ ಪ್ರಚಾರವನ್ನು ಮಾಡ್ತಾರೆ. ಹೌದೌದು, ದೃಶ್ಯ ಮಾಧ್ಯಮದ ಮುಖಾಂತರ. ಯಾವ ರೀತಿ? ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ನೋಡಿರುವುದರಲ್ಲಿ ಶಾಶ್ವತ ಪರಿಹಾರ ನಮ್ಮ ದೇಶ ಕಲ್ಯಾಣ, ಪ್ರೀತಿ, ಪ್ರೇಮ ಹಾಗೂ ಅನೇಕ ಸಮಸ್ಯೆಗಳಿಗೆ ಹಲವಾರು ರೀತಿಯ ಪರಿಹಾರವನ್ನು ಮಾಡಿಕೊಡುತ್ತಾರೆ. ಇವರು ಯಂತ್ರೋಪಕರಣ, ವಿದ್ಯೋಪಕರಣ, ಡಾಂಬರೀಕರಣ, ಮಾನವನ ಸ್ವೀಕರಣವನ್ನು ಮಾಡಿಕೊಡುತ್ತಾರೆ. ಒಮ್ಮೆ ಭೇಟಿ ಕೊಡಿ, ನಿಮ್ಮ ಎಲ್ಲ ಸಮಸ್ಯೆಗೂ ಇಲ್ಲಿದೆ ಶಾಶ್ವತ ಪರಿಹಾರ. ಕೆಲವರು ಈ ರೀತಿಯಾಗಿ ನಮ್ಮನ್ನು ನೋಡಿ ಬೆಕ್ಕಸ ಬೆರಗಾಗ್ತಾರೆ. ಒಂಬತ್ತರವರು ದೃಶ್ಯ ಮಾಧ್ಯಮ ಒಂಬತ್ತರವರು ಅವರು ಯಾವ ರೀತಿ ಹೊಗಳ್ತಾರೆ? ಅನೇಕ ದಿನದಿಂದ ಅನೇಕ ಜನರ ಕಷ್ಟಗಳಿಗೆ ಪರಿಹಾರ ಕೊಡುವ ಆ ಸ್ವಾಮಿಯನ್ನು ಯಾರು ಎಂಬುದಾಗಿ ಒಂದು ಹೊರಟ ನಮ್ಮ ತಂಡಕ್ಕೆ ಅಲ್ಲಿ ಅಚ್ಚರಿಯಾಗಿತ್ತು. ಅವರು ಹಲವಾರು ಜನರ ಹಲವಾರು ರೀತಿಯ ಸಮಸ್ಯೆಗಳಿಗೆ ಈ ಸ್ವಾಮಿಗಳು ಪರಿಹಾರವನ್ನು ಕೊಟ್ಟು ಹಾಗಾಗಿ ಅಲ್ಲಿ ನಡೆಯುವ ಪ್ರವಾಸವಾದರೂ ಏನು ಈ ಸಮಸ್ಯೆಗೆ ಪರಿಹಾರವನ್ನು ನೀಡುವ ಸ್ವಾಮಿ ಯಾರು? ಹಾಗಾದ್ರೆ ಇಷ್ಟೆಲ್ಲ ನಡೆಯುವ ವಿಚಿತ್ರಕಾರಕ ಘಟನೆಗಳಿಗೆ ನಮ್ಮನ್ನು ಕಾಡುವ ಕೆಟ್ಟ ಕಡೆಯ ಪ್ರಶ್ನೆ ಹೀಗೂ. ಇಷ್ಟೆಲ್ಲ ಪ್ರಚಾರದಲ್ಲಿರುವ ನನ್ನನ್ನು ಹಾಗಾಗಿ ನಿಮ್ಮಲ್ಲಿ ಕರೆದಿದ್ದೇನೆ. ಹೌದು, ಬೇರೆ ಏನಲ್ಲ. ಏನಾಗ್ತದೆ? ರಾಜಪುರ ಎನ್ನುವಂತಹದ್ದು ಅದು ನನ್ನ ಶತ್ರುನಾಡು. ಆ ಶತ್ರುನಾಡನ್ನು ಸ್ವಾಧೀನ ಮಾಡಿಕೊಳ್ಳಬೇಕು ಅಂತಾದ್ರೆ ಸರಿ. ಅಲ್ಲಿ ಪತ್ರವಾದ ಒಂದು ದೈವ ಉಂಟು. ಯಾವ ದೈವ? ಯಾವುದು? ಕಾಂತಾರದ ಬಳಿಗಳೇ? ಕಾಂತಾರದ ಬಳಿಗಳೇ? ಅಲ್ಲ, ಅವರೊಟ್ಟಿಗೆ ಹೌದಾ? ಅದೇ ಗುಳಿಗೈದು ಬಂದು ಹಾಗಾದ್ರೆ ಅಲ್ಲಿ ನೆಲೆಯಾಗಿದ್ದಾರೆ. ಗುಳಿಗಳ ಉಚ್ಚಾಟನೆ ಆಗಬೇಕು. ಅಷ್ಟೇ ಅಲ್ವಾ?
ಬರ್ಕೊಳ್ಳಿ. ಆಯ್ತು. 199 ಗೋಕರ್ ಕಪ್ಪೆ. ಗೋಕರ್ ಕಪ್ಪೆ ಅದು ಈಗ ಮಳೆಗಾಲದಲ್ಲಿ ಒಳ್ಳೆ ಸಿಗ್ತದೆ. ಆ ಕಪ್ಪೆ ಹೇಗೆ ಕೂಗ್ತದೆ? ಹೇಗೆ? ಈ ರೀತಿ ಕೂಗುವ ಕಪ್ಪೆ 199 ಬೇಕು. ಸರಿ. ಆಮೇಲೆ 78 ಹಲ್ಲಿ. ಯಾವುದು? ಹಲ್ಲಿ ಹಲ್ಲಿ ಪಲ್ಲಿ. ಬಳ್ಳಿ. ಪಲ್ಲಿ ಹಲ್ಲಿ. ಆಮೇಲೆ ಬೇಡ 192 ಜಿರಳೆ. ಜಿರಳೆ. ಆಮೇಲೆ 999 ಸೊಳ್ಳೆ. ಸೊಳ್ಳೆ. ಸೊಳ್ಳೆ ಈಗ ಹಿಡಿಯುವ. ಯಾಕಂದ್ರೆ ಬಹಳ ಅಪಾಯಕಾರಿ ಅದು. ಹೌದು ಪ್ರಭು. ಕಚ್ಚಿದ ಕಡೆ ಮಾರಕರವಾಗ ಬರ್ತದೆ. ಆದರೆ ಸೊಳ್ಳೆಯನ್ನು ಹಿಡಿಯುವಾಗ ಆ ಸೊಳ್ಳೆಗೆ ಒಂದೇ ಒಂದು ಕಾಲು ಮುರಿಬಾರದು. ಹಾಗೆ ಹಿಡ್ಕೊಂಡು ಬರಬೇಕು. ಸೊಳ್ಳೆ ಹಿಡ್ಕೊಡಿ ಅಂತ. ಆಯ್ತು. ಆಮೇಲೆ ನಾಯಿ ಬೇಕು. ನಾಯಿ ನಾಯಿ ಬೇಕು. ನಾಯಿ ಬೇಕಾ? ನಾಯಿ ಬೇಕು. ಶ್ವಾನ. ನಾಯಿ ಬೇಕು. ಎಷ್ಟು ನಾಯಿ? ಎಷ್ಟು? 99 ಗಂಡು ನಾಯಿ, ಒಂದು ಬೊಗ್ಗಿ ನಾಯಿ. ಅಷ್ಟು ಗಂಟಾಗಿ ಒಂದು ಸಾಕಾಗ್ತದ? ಸಾಕಾಗ್ತದೆ. ಒಂದು ನಾಯಿ ನೀವು ಅದೊಂದು ಹೆಣ್ಣು ನಾಯಿ ಮುಂದೆ ಬಿಟ್ಟರೆ ಸಾಕು. ಈಗ 99 ನಾಯಿ ಬೇರೆ ಬೇರೆ ತಳಿಯ ನಾಯಿ ಬೇಕು. ನಾನು ಕೆಲವು ನಾಯಿಯ ಅನುಕರಣೆಯನ್ನು ಮಾಡಿ ತೋರಿಸ್ತೇನೆ. ನೀವು ಆ ರೀತಿ ನಾಯಿಯನ್ನು ಇಟ್ಕೊಂಡು ಬನ್ನಿ. ಈಗ ನಾನು ಅನುಕರಣೆ ಮಾಡಿ ತೋರಿಸುವಂತ ನಾಯಿ ಇದು ಶ್ರೀಮಂತರ ಮನೆಯಲ್ಲಿರುವ ನಾಯಿ. ಇದು ಹೇಗೆ ಕೂಗ್ತದೆ? ಇದು 99 ಬೇಕು. ಆಮೇಲೆ ಇನ್ನು ಬಡವರ ಮನೆಯಲ್ಲಿರುವ ನಾಯಿ ಉಂಟು. ಅದು ಈ ಭೂತ ಎಲ್ಲ ಬರುವಾಗ ಮುಸ್ಸಂಜೆ ಹೊತ್ತಿನಲ್ಲಿ ಹೀಗೆ ಕೂಗುದು. ಇದು ಬೇಕು. ಇಷ್ಟೆಲ್ಲ ನೀವು ಸಿದ್ಧಪಡಿಸಿ ಕೊಟ್ಟರೆ ಹೋಮವನ್ನು ಮಾಡಿ ಆ ದೈವವನ್ನು ನಾನು ದಿಗ್ಬಂಧಿಸ್ತೇನೆ. ಸರಿ. ಹಾಗಾದ್ರೆ ಈಗಲೇ ಆ ತಯಾರಿ ಎಲ್ಲ ಬಂದಿದೆ. ಸರಿ. ಹಾಗಾದ್ರೆ ಮಹಾರಾಜರು ಬೇಕಾದ ಸಿದ್ಧತೆಯನ್ನು ಮಾಡಿಕೊಟ್ಟಿದ್ದಾರೆ. ದೈವವನ್ನು ಬಂದಿದ್ದೇನೆ.
ಇದೆಯಮ್ಮ ಆಟ ಆಡಿದ್ದಾಯಿ ಎಲ್ಲ ಆಟದಲ್ಲಿ ಜಯವನ್ನು ಕಂಡೆ ತಾಯಿ ಸಂತೋಷ ನನ್ನ ಪಾಲಿಗಿದೆ ತಾಯಿ ಆದ್ರೂ ಒಂದು ಸಮಸ್ಯೆ ಅಮ್ಮ. ಅಮ್ಮ ಪ್ರಪಂಚದಲ್ಲಿ ಮಗುವನ್ನು ಹುಟ್ಟಬೇಕು ಅಂತಾದ್ರೆ ಅಗತ್ಯವಾಗಿ ಬೇಕಾದ ತಂದೆ ಇಲ್ಲದೆ ಗಂಡಿಲ್ಲದೆ ಹೆಣ್ಣು ಮಗು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ನಮ್ಮ ಜನ್ಮಕ್ಕೆ ಕಾರಣಕರ್ತನಾದಂತಹ ನಮ್ಮಪ್ಪ ನಮ್ಮೊಂದಿಗೆ ಇರಬೇಕು. ಹೇಳಮ್ಮ ಯಾರಮ್ಮ ನಮ್ಮಪ್ಪ? ಮಗನೇ, ಅಮ್ಮ ಈ ರಹಸ್ಯವನ್ನ ಯಾವತ್ತೂ ನಿನಗೆ ನಾನು ಹೇಳಿದ್ದಿಲ್ಲ. ಕುಮಾರ, ಅಜಪುರದ ರಾಜಕುಮಾರ ಮಧುರರಿಗೆ ನಾನು ಹೆಂಡತಿ. ನಾನು ಮಾಡಿದಂತಹ ತಪ್ಪು ಅಲ್ಲ, ಆ ದೈವದ ಕೋಪಕ್ಕೆ ನಾನು ಒಳಗಾದೆನು. ಅಲ್ಲಿ ನಾನು ಮಾಡಿದಂತಹ ಚಾತುರ್ಯದಿಂದ ಆ ಅರಮನೆ ಬಿಡಬೇಕಾದಂತಹ ಅನಿವಾರ್ಯ ಸ್ಥಿತಿ. ಬದುಕೆ ಬೇಡ ಎಂದು ಸಾಯುವುದಕ್ಕಾಗಿ ಮುಂದಾದಾಗ ನಮ್ಮನ್ನು ಸಾಕಿದಂತಹ ಕೃಷಿಕರು ನನಗೆ ಆಶ್ರಯವನ್ನು ಕೊಟ್ಟರು. ನನ್ನ ಜಯ ಇಲ್ಲಿಯೇ ನಿನ್ನನ್ನು ಹಡೆದೆ, ನೀನು ಬೆಳೆದೆ. ಮಗನೇ, ಅಮ್ಮ ಕಾಲ ಬಂದಾಗ ಅವರ ವಿಚಾರ ನಿನಗೆ ಗೊತ್ತಾಗುತ್ತದೆ. ಅವರಲ್ಲಿಗೆ ನಾನು ಕರೆದುಕೊಂಡು ಹೋಗುತ್ತೇನೆ. ಅಪ್ಪ ಅವರು ಸಮರ್ಥರು ಆಗಿದ್ದಾರೆ. ಖಂಡಿತವಾಗಿ ಅವರನ್ನು ನೋಡುವಂತಹ ಆಸೆಯಲ್ಲಿ ನಾನು ಊಟದ ವ್ಯವಸ್ಥೆ ಮಾಡಿದ್ದೇನೆ. ನನ್ನನ್ನು ಬಿಟ್ಟು ಹೋದ ಮೇಲೆ ಯಾಕೋ ಏನು ಅವಳ ಕುರಿತಾಗಿ ಆಲೋಚನೆ ಮಾಡುತ್ತಾ ಮಾಡುತ್ತಾ ಕೆಲವು ವರ್ಷಗಳೇ ಉರುಳಿ ಹೋಯಿತು. ತೀರ್ಥರೂಪರನ್ನು ಕಳೆದುಕೊಂಡೆ ನಾನು. ಯಾಕಿಂತ ಹೀನ ಸ್ಥಿತಿ, ಯಾಕೆ ನನಗಿಂತ ದುಃಖ? ಏನೋ ಇರಲಿ, ಮನಸ್ಸಿನ ನೆಮ್ಮದಿ ಬೇಕೆಂದು ಕಾರಣಕ್ಕಾಗಿ ಅಮಾತ್ಯರಲ್ಲಿ ನಾಡಿನ ಹೊಣೆಗಾರಿಕೆಯನ್ನು ಕೊಟ್ಟು ಕಾರ್ಯದತ್ತ ಬಂದವ ನಾನು. ಕಾಡಿನ ಪ್ರದೇಶ ಬಾಯಾರಿಕೆ ಆಗ್ತಾ ಉಂಟು. ಯಾರಮ್ಮ ಯಾರಾದ್ರೂ ಇದ್ರೆ ಕುಡಿಯುವುದಕ್ಕೆ ಒಂದು ಸ್ವಲ್ಪ ನೀರು ಕೊಡ್ತೀರೇನಮ್ಮ? ಏನು ಆಶ್ಚರ್ಯ, ಈ ಧ್ವನಿ ಇಲ್ಲಿಯೂ ಕೇಳಿದ ಅನುಭವ. ಯಾರು ಯಾರು ಆವತ್ತು ನೀವು ನನ್ನನ್ನು ಮನೆಯಿಂದ ಹೊರಗಟ್ಟಿದ ಮೇಲೆ ಬದುಕೆ ಬೇಡ ಎನಿಸಿತು. ಸಾಯುವುದಕ್ಕಾಗಿ ನಾನು ಮುಂದಾದವಳು. ಆದರೆ ಈ ಮನೆಯ ಕೃಷಿಕರೊಬ್ಬರು ನನ್ನನ್ನು ಇಲ್ಲಿಗೆ ಕರೆತಂದು ನನಗೆ ಆಶ್ರಯವನ್ನು ಕೊಟ್ಟು ಆವತ್ತು ನಾನು ಮನೆಯಿಂದ ಹೊರಡುವಾಗ ನಾನು 3 ತಿಂಗಳ ಗರ್ಭಿಣಿ ಎನ್ನುವಂತಹ ವಿಚಾರ ನಿಮಗೂ ತಿಳಿದಿರುತ್ತಾರೆ. ಹಾಗೆ ಈ ಮನೆಯಲ್ಲಿಯೇ ನಾನು ಪಡೆದವಳು. ಆ ಮಗು ಈಗ ಎದೆ ಎತ್ತರಕ್ಕೆ ಬೆಳೆದು ನಿಂತಿದೆ. ಹೇಗೋ ನಾನು ಇದುವರೆಗೆ ಆ ಮಗುವನ್ನು ಸಾಗಿದ್ದೇನೆ. ಇನ್ನು ನನ್ನಿಂದ ಸಾಧ್ಯ ಇಲ್ಲ. ಆ ಮಗುವನ್ನ ನಿಮ್ಮ ಕೈಲೇರಿಸ್ತಾ ಇದ್ದೇನೆ. ಆ ಮಗುವಿನ ಸಂಪೂರ್ಣ ಹೊಣೆಗಾರಿಕೆ ಇನ್ನು ಏನ್ ಮಾತಾಡ್ತೀವಿ? ಏನು ವಿಷಮಗಳಿಗೆ ಅಲ್ಲಿ ಆಗಬಾರದು ಆಗಿ ಹೋಯಿತು. ಅದನ್ನೇ ಆಲೋಚನೆ ಮಾಡುತ್ತಾ ಕುಳಿತುಕೊಂಡ್ರೆ ಏನು ಪ್ರಯೋಜನ ಉಂಟೆ? ಪರಿವರ್ತನಾಶೀಲವಾದ ಪ್ರಪಂಚದಲ್ಲಿ ನಾವು ಪರಿವರ್ತನೆಗೊಳ್ಳಬೇಕು. ನಿನ್ನ ತಪ್ಪಿನ ಅರಿವು ನಿನಗಾಯಿತು, ನನ್ನದು ತಪ್ಪಿದೆ. ಒಂದು ಪೆಟ್ಟಿಗೆ ಒಂದು ಕೋಲನ್ನು ಮುರಿಯಬಾರದಿತ್ತು. ಇರಲಿ, ಎಲ್ಲವನ್ನು ಮರೆತು ಬಿಡೋಣ, ಹೊಸ ಜೀವನಕ್ಕೆ ಕಾಯೋಣ. ಮನಸ್ವಿ, ಮಗು ಇದೆ ಅಂತ ಹೇಳಿದ್ಯಲ್ಲ, ಆವತ್ತು ನೀನು ಕೇಳಿದ್ದೆ ಎಲ್ಲಿ ನಮ್ಮ ಅಪ್ಪ ಎಂದು. ಆ ನಿನ್ನ ತಂದೆ ರಾಜಕುಮಾರ ಮಧುರ ಇವರೇ ಮಗನೇ. ಭಗವಂತನು ನಂಬಿದರೆ ಯಾವ ಕಾರಣಕ್ಕೂ ಅವ ನಮ್ಮ ಕೈ ಬಿಡುವುದಿಲ್ಲ ಎನ್ನುವುದು ನಾನು ನಂಬಿದ ದೇವರೇ ಸಾಕ್ಷಿ ಆಯಿತು. ಹೌದು ಪ್ರಭು. ದೇವರು ದೈವವನ್ನು ನಂಬದೇ ನೀ ಹೊರಟೆ, ನಾನು ನಂಬುತ್ತಾ ಬಂದೆ. ಕಳೆದುಕೊಂಡಿದ್ದನ್ನು ಎಲ್ಲವನ್ನು ಮತ್ತೆ ಪುನಃ ಕೊಡ್ತಾನಂತಾರೆ. ಅದು ಭಗವಂತನಿಂದಲೇ ಮಾತ್ರ ಸಾಧ್ಯ, ಬಿಟ್ರೆ ಮನುಷ್ಯರಿಂದ ಅಲ್ಲವೇ ಅಲ್ಲ. ಮತ್ತೆ ಸಮಯ ವ್ಯರ್ಥ ಮಾಡಬಾರದು. ನಮ್ಮ ನಾಡಿಗೆ ಹೋಗೋಣ.
ದಿಗ್ಬಂಧನ ಇಲ್ಲಿಂದಲೇ ಪ್ರಾರಂಭ. ಓಂ ರಾಮ್ ಹ್ರೀಂ ರೂಂ ರಂ ಓಂ ರಾಮ್ ಮಹಾಮಂತ್ರವಾದಿ ಕುಟ್ಟಿದ್ದಾತನ್. ನಿನ್ನನ್ನು ದಿಗ್ಬಂಧನ ಮಾಡಲಿಕ್ಕೆ ನಿನ್ನನ್ನು ದಿಗ್ಬಂಧನ ಮಾಡಲಿಕ್ಕೆ ನಾನು ಹೆಚ್ಚು ಹೊತ್ತಿನ ಕೆಲಸ ಅಲ್ಲ. ಸಣ್ಣ ಬಾಳೆಹಣ್ಣಿನಲ್ಲಿ ನಿನ್ನನ್ನು ದಿಗ್ಬಂಧನ ಮಾಡಿ ಮುಗ್ತೇವೆ. ಬಾಳೆಹಣ್ಣು ಎಲ್ಲಿರ್ತದೆ? ಎಲ್ಲುಂಟು? ಬಾಳೆಹಣ್ಣು ಕೆಳಗುಂಟು. ನಿನ್ನನ್ನು ದಿಗ್ಬಂಧನ ಮಾಡಿ ತಿನ್ನದೆ ಹೋದರೆ ಮಹಾಮಂತ್ರವಾದಿ ಕುಟ್ಟಿದ್ದಾತನ್. ಸಿಗುತ್ತೇನೆ. ಹೌದಾ? ಮಾಡುವ. ನಿನ್ನಂತಹ ಮಂತ್ರವಾದಿಗಳಿಂದಲೇ ಕೆಲವೊಂದಿಷ್ಟು ಒಳ್ಳೆಯ ಮಂತ್ರವಾದಿಗಳಿಗೂ ಕೂಡ ಒಳ್ಳೆಯದಾಗ್ತದೆ ಎನ್ನುವ ಹಾಗೆ ಯೋಗನೆ ಬರ್ತಾರೆ. ಆದ್ರೆ ಮಾಡುವಂತಹ ಕೆಲಸ ಇದೆ ಅಲ್ವಾ? ದೈವವಾಗಲಿ ದೇವರಾಗಲಿ ಮಾಡ್ಲಿಕ್ಕೆ ಇನ್ನೇನು ಕೆಲಸ ಇಲ್ಲ. ನನ್ನ ಸೋಟ್ನಲ್ಲ ದಾರಿ ಮೇಲೆ ಹೋಗುವಾಗ ಮಕ್ಕಳೆಲ್ಲ ಹೇಳ್ತಾರೆ, ಮಾಡ್ಲಿಕ್ಕೆ ಏನು ಕೆಲಸ ಇಲ್ವಾ? ಕುಂಟೆ ಬಿಲ್ಲಾಡಿ ಸರಿ ಒಂದು ನನ್ನ ಅರ್ಥ ಆಯ್ತು. ಯಾವತ್ತು ದುಷ್ಟ ಶಕ್ತಿ ಮೇಲಲ್ಲ, ದೈವ ಶಕ್ತಿಯೇ ಮೇಲು. ಶಿವದೂತ ಗುಳಿಗನ ಮಹತ್ವಕ್ಕೆ ಏನೆನ್ನುವುದನ್ನು ಅರಿತಿದ್ದೇನೆ. ಇಲ್ಲಿನ ಮಣ್ಣಿನ ಸುದ್ದಿಗೆ ಬಂದ್ರೆ, ಇಲ್ಲಿರುವ ಹೆಣ್ಣು ಮಕ್ಕಳ ಸುದ್ದಿಗೆ ಬಂದ್ರೆ, ಇಲ್ಲಿರುವ ಸಂಪತ್ತಿನ ಸುದ್ದಿಗೆ ಬಂದ್ರೆ ನೋಡಿಕೊಂಡು ಸುಮ್ಮನೆ ಉಳಿಲಿಕ್ಕೆ ಇದು ಯಾವುದೋ ಪಾಪಿಗಳು ಹುಟ್ಟಿರುವಂತಹ ಪಾಪಿ ದೇಶವಲ್ಲ. ದೈವ ದೇವರುಗಳು ಕಲೆ ಕಾಣಿಕ ತುಂಬಿರುವ ಹಿಂದೂಸ್ತಾನ. ಎಲ್ಲವೂ ಕೂಡ ಬದಲಾವಣೆ ಎನ್ನುವುದಿದ್ದೇ ಇರ್ತದೆ. ಆದ್ರೆ ನಿನ್ನದಾಗಿರುವಂತಹ ಶಕ್ತಿಗೆ ನಾನು ದಕ್ಕಿದವರಲ್ಲವೇ ಅಲ್ಲ. ನಮ್ಮದು ತುಳುನಾಡು, ನಿಮ್ಮದು ಕೇರಳ. ಅಲ್ಲಿಂದ ಇಲ್ಲಿವರೆಗಾಗಿ ನಾನು ದಿಗ್ಬಂಧನ ಮಾಡ್ತೀನಿ ಅನ್ನುವ ಹಾಗೆ ಬಂದಿದ್ದೀಯ. ಇನ್ನಾದ್ರೂ ಬುದ್ಧಿಯಿಂದ ಒಳ್ಳೆಯದು. ಹಾಗಂತ ಇನ್ನು ನಾನು ಕೆಟ್ಟ ಮಾರ್ಗದಲ್ಲಿ ನಡೆಯುವುದಿಲ್ಲ, ಒಳ್ಳೆ ಮಾರ್ಗದಿಂದ ನಡೀತೇನೆ. ಆಶೀರ್ವಾದವನ್ನು ಮಾಡಿ.
ವಿವಾಹದಿಂದ ಮಗು ಬೆಳೆಯಬೇಕೆಂದು ಹಾಗೆ ಬಂದ್ಯೋ? ಮಂತ್ರವಾದಿ ದಿಗ್ಬಂಧನ ಮಾಡಿಸಿದ್ದೇನೆ. ಆ ಮಂತ್ರವಾದಿ ದಿಗ್ಬಂಧನ ಮಾಡಬೇಕಲ್ಲ, ಅವನ ಬುದ್ಧಿ ಕಲ್ತು ಹೊರಟಿದ್ದಾನೆ. ಇನ್ನು ದಿಗ್ಬಂಧನ ಮಾಡುವುದು ಏನೋ ಶಿವಶಕ್ತಿ, ಗುಳಿಗ, ಶಿವಶಕ್ತಿ, ಗುಳಿಗ, ಶಿವದೂತ, ಗುಳಿಗ, ಶಿವದೂತ, ಗುಳಿಗ. ಮಾಡಿದ್ಯಾ? ಏನಾಯ್ತು? ಈಗ ಶಿವದೂತ ಗುಳಿಗಳಾದ್ರೆ ನಾನು ಶಿವನ ಅನುಗ್ರಹಕ್ಕೆ ಪಾತ್ರನಾದವ. ನಾನೇ ವಿಶ್ವನಾಥ. ನಾನು ಬದುಕಿದ್ದು ಏನು ಪ್ರಯೋಜನ? ಹೌದಾ? ನಾನು ನನ್ನ ಬುದ್ಧಿಯನ್ನು ನಾನು ಆದರೂ ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಆಗುವುದಕ್ಕೆ ಮೂಲ ಕಾರಣ ಏನು? ಅಜಪುರದಲ್ಲಿ ಹೇಳಿದಂತಹ ನಾನೇ ಆಗಿದ್ದೇನೆ. ಕಾರಣವತ್ತೇ ಅದಲ್ಲ, ಇನ್ನು ಮದುವೆಯಾಗಿರುವಂತಹ ಮನಸ್ವಿ ನನ್ನದಾಗಿರುವಂತಹ ನೇಮೋತ್ಸವವನ್ನು ಕಂಡುಕೊಂಡು ಇದಕ್ಕೆ ಪ್ರಚಾರಿಸುವ ಆದ ಕಾರಣ ಇವುಗಳನ್ನೇ ಏರ್ಪಟ್ಟಾಗಿ ಮಾಡಿಕೊಂಡು ಗುಳಿಗ ಏನು ಅಲ್ಲ, ದೈವ ಎಂದರೇನು, ದೇವರೆಂದರೇನು ಎನ್ನುವ ಹಾಗೆ ತೋರಿಸಬೇಕು ಎನ್ನುವ ಹಾಗೆ ನಿಮ್ಮ ಸಂಸಾರವನ್ನೇ ಆಯ್ಕೆ ಮಾಡಿಕೊಂಡವನು ನಾನು. ಅದರಲ್ಲೂ ನಿನ್ನ ಅಪ್ಪ ಈ ಹಿಂದೆ ಬಾಳನ್ನು ಮಾಡಿದ, ಆದರೂ ಸೋತು ಹಿಮ್ಮೆಟ್ಟಿದ. ಹಕ್ಕು ಗೆಲ್ಲಬೇಕು ಎನ್ನುವಂತ ಆಶಯದಿಂದ ಮಂತ್ರವಾದಿಯನ್ನು ಕಳುಹಿಕೊಟ್ಟ, ಅವನು ಕೂಡ ಹನನವಾದ. ಈಗ ನಿಮ್ಮ ಬದುಕಿಯನ್ನು ಸುಸೂತ್ರವಾಗಿ ಸಾಂಗವಾಗಿ ನೆರವೇರುವುದಕ್ಕೆ ಕಾರಣವಾಗುತ್ತದೆ. ಗಂಡ ಹೆಂಡಿನ ಜೊತೆಯಾಗಿದ್ದೀರಿ, ಮಗನು ಸಿಕ್ಕಿದ್ದಾನೆ. ಇನ್ನು ಮಾಡಬೇಕಾದಂತಹ ಕಾರ್ಯ ಹೇಗೆ ಗೊತ್ತಾ? ನಾನು ಅಜಪುರದಲ್ಲಿ ನೆಲೆಯಾಗಿದ್ದೇನೆ. ಕಾಲ ಕಾಲಕ್ಕೆ ಸರಿಯಾಗಿ ನನಗೆ ಆಗಬೇಕಾದಂತಹ ಆಗ ಹೋಗ ನೇಮ ನಡಾವಳಿಗಳನ್ನೆಲ್ಲವನ್ನು ಸಹ ನಡೆಸಿಕೊಂಡು ಬರಬೇಕು. ಸಂಕ್ರಮಣ ಕಾಲಕ್ಕೆ ಬೇಕಾಗಿ ನನಗೆ ವಿಶೇಷವಾದಂತಹ ಪೂಜೆಯನ್ನು ನಡೆಸಿಕೊಂಡು ಬರಬೇಕು. ಕ್ಲಬ್ಧ ಕಾಲಕ್ಕೆ ಅಂದರೆ ನಿಮಗೆ ಮನಸ್ಸುಂಟು ಎನ್ನುವ ಹಾಗೆ ಇದ್ರೆ ವರ್ಷಕ್ಕೊಮ್ಮೆ ನೇಮೋತ್ಸವವನ್ನು ಸಹ ನೀಡಬಹುದು. ಅತ್ಯಂತ ಪ್ರೀತಿಯಾರ್ಥವಾದಂತಹ ಸೇವೆ ಯಾವುದಂತಹ ಕೇಳಿದ್ರೆ ಅದೇ ಸಿಂಗಾರವಾದಂತಹ ನೇಮೋತ್ಸವ. ಅದೇ ರೀತಿ ರೌದ್ರ ರೂಪದಿಂದ ಜನಿಸಿಕೊಂಡವನು ನಾನು. ರೌದ್ರ ರೂಪಕ್ಕೆ ನನಗೆ ಹಾಲು ಹಣ್ಣಲ್ಲ, ನನಗೆ ರಕ್ತಹಾರವನ್ನೇ ನೀಡಬೇಕು. ಇಷ್ಟೆಲ್ಲವನ್ನು ನೀವು ಮಾಡಿಕೊಂಡು ಬಂದಿರಿ ಎನ್ನುವ ಹಾಗೆ ನಿಮ್ಮ ಪರಿವಾರವನ್ನು ಪಡೆಯುವಂತಹ ಅಜಪುರದಲ್ಲಿ ನೆಲೆಸಿದಂತಹ ಕೈಲಾಸದಿಂದ ಕೆಳಗಿಳಿದು ಬಂದಂತಹ ಶಿವಶಕ್ತಿ ಗುಳಿಗ ನಿಮಗೆಲ್ಲರಿಗೂ ಕೂಡ ಒಳ್ಳೆಯ
ಮ್ಯಾನೇಜರ್ ಬನ್ನಿ.